ಸ್ವಲ್ಪ ಆಶೀರ್ವಾದ ಮಾಡಿ. ಇದು ರಾಂಗ್ ಫ್ರೆಂಡ್ಸ್, ಎಲ್ಲ ಫೇಕ್ ನೋಡಿ. ಸರಿಯಾಗಿ ಟೋಪಿ ಹಾಕೋರು ನನಗೆ. ಅಫ್ಕೋರ್ಸ್ ನನಗೆ ಟೇಸ್ಟೇ ಮುಖ್ಯ, ಆದ್ರೆ ಈಗ ಹೆಲ್ತ್ ಮುಖ್ಯ. 3-4 ತಿಂಗಳು ಬರ್ತೈತೆ. ಆ ಟೇಸ್ಟ್ ಯಾವ್ದಂತ ಕಂಡಿ ಟೇಸ್ಟ್ ಅಲ್ಲೇ ತಟ್ಟೆಲ್ ಊಟ ಖಾಲಿ ಆಗಿರ್ತೈತೆ. ನಮ್ಮ ಅಜ್ಜಿ ಕೈ ಅಡಿಗೆ ನೆನ್ಸ್ಕೊಂಡ್ರೆ ಬಾಯಲ್ಲಿ ನೀರು ಬರ್ತೈತಿ. ಈಗ ಕೆಲ್ಸಕ್ಕೆ ಕರೆದ್ರೆ ಭಯ ಆಗ್ತೈತೆ ನನ್ಗೆ. ಸೋನಾ ಮುಸ್ರಕ್ಕಿಲ್ ಮಾಡ್ಕೊಂಡ್ರೆ ಮಾತ್ರ ಟೇಸ್ಟ್ ಸೂಪರ್ ಆಗಿರ್ತೈತೆ. ಹಾಲಲ್ಲ ನೀರಲ್ಲೇ ಮಾಡ್ಬೇಕಾಗಿರೋದು ಇದನ್ನ. ಹೋಗೆಲ್ಲ ಐತೆ ಕರ್ಕೊಂಡ್ ಬರೋಗು. ಬೇಡ ನಾವ್ ಇದೇ ತಿನ್ನೋಣ. ನನ್ ಜಿಳ್ಳೆ ತರ ತಲೆ ಸುತ್ತ ಬಿದ್ದು ಸತ್ತೋಗ್ಬಿಡ್ಲಿ, ಆಮೇಲೆ ಆರಾಮಾಗಿರೋಂತ ಶಿವ ಸ್ಕೆಚ್ ಹಾಕೈತೋ ಏನೋ. ನೋಡಿದ್ರ ಫ್ರೆಂಡ್ಸ್ ಎಷ್ಟು ಕೋಪ ಬರುತ್ತೆ ಅವ್ನಿಗೆ ಪ್ರೀತಿಯಿಂದ ಮಾತಾಡ್ಸಿಲ್ಲ ಅಂದ್ರೆ. ನನ್ಗಂತೂ ಏನಕ್ಕಾದ್ರೂ ಮಂಚ ತಗೊಂಡು ಅಂತ ಅವಾಗ ಅನಿಸ್ತಾ ಇರ್ತೈತೆ. ಈಗ ಪೂಜೆ ಮಾಡಿದ್ಮೇಲೆ ರಿಲ್ಯಾಕ್ಸ್ ಅನಿಸ್ತೈತೆ. ಫ್ರೆಂಡ್ಸ್, ನಾನು ಶಿವ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಕ್ಕಾಗಲ್ಲ ಅಂದ್ರೆ ಇದೇ ಕಾರಣ. ಇವರೆಲ್ಲ ತಿನ್ನಕ್ ಬಂದಿರೋರೆ ನಾವು ಹೋಟ್ಲಗಳಲ್ಲಿ. ಇಲ್ಲಿ ನಮ್ದು ಜ್ಯೂಸ್ ಅಂಗಡಿ ಇತ್ತಲ್ಲಪ್ಪಿ, ಕಲರ್ ಮೊದಲನೇ ಸಲ ಏನು ತಿಂದೆ ಕುಡಿದೆ ಹೋಗ್ತಾ ಇದೀವಲ್ಲಪ್ಪಿ. 2 ವರ್ಷ ಆರಾಮಾಗಿ ಬಳಕೆ ಬರ್ತಿದೆ. ಈ ತರ ಮಸ್ತ್ ಬಿಡಿ, ಸೂಪರ್ ಆಗಿರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾವು ಸೂಪರ್ ಆಗಿದ್ದೀವಿ. ಇವತ್ತು ಶನಿವಾರ ಅಲ್ಲ, ಅದಕ್ಕೆ ಬೆಳಗ್ಗೆ ಆಂಜನೇಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೆನ್ನೆ ತಾನೇ ತೊಳೆದು ನೀರು ಹಿಡ್ದಿತ್ತು. ಶಿವ ನೀರು ಕುಡಿತಾ ಇದ್ದ. ಕೋತಿಗಳೆಲ್ಲ ಕುಡಿತಾವೆ ಫ್ರೆಂಡ್ಸ್. ಆದರೆ ನಮ್ಮ ಟಾಮ್ ಅವ್ರ ಫ್ರೆಂಡ್ನೆಲ್ಲ ಕರ್ಕೊಬಂದು ಇಲ್ಲಿ ಸ್ವಿಮ್ಮಿಂಗ್ ಫೂಲ್ ಮಾಡ್ಕೋತಾನೆ. ಅದೊಂದೇ ಬೇಜಾರು. ಕುಡ್ಬಿಟ್ಟು ಹೋಗ್ತಾನೆ. ಯಾಕೋ ಫುಲ್ ಸುಸ್ತಾಗ್ಬಿಟ್ಟಿದ್ದಾನೆ, ಹುಷಾರಿಲ್ವೋ ಏನೋ ಗೊತ್ತಿಲ್ಲ. ಅದು ಬೇರೆ ಇವನೊಬ್ಬನೇ ಇದ್ದಾನೆ. ಗ್ಯಾಂಗ್ ಎಲ್ಲ ಎಲ್ಲೋಯ್ತೋ ಏನು ಕತೆನೋ ಗೊತ್ತಿಲ್ಲ. ಕಾಫಿ ಟೀ ಎಲ್ಲ ಆಯ್ತಾ ಯಜಮಾನ್ರೆ? ಇದು ಗ್ಯಾಂಗ್ನ ಲೀಡರ್. ದೊಡ್ಡ ಕೋತಿ ಇದ್ರೆ ಗ್ಯಾಂಗ್ ಲೀಡರ್ ಅಂತ ಹೆಸರಿಟ್ಟಿದ್ದೀನಿ ಫ್ರೆಂಡ್ಸ್. ಯಜಮಾನ್ರೆ ಸ್ವಲ್ಪ ಆಶೀರ್ವಾದ ಮಾಡಿ. ಇನ್ನೊಂದು ಸ್ವಲ್ಪ ಹತ್ರ ಹೋದ್ರೆ ಸ್ಟ್ರಾಂಗ್ ಆಗಿ ಆಶೀರ್ವಾದ ಮಾಡ್ತೈತೆ. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗೋ ಥರ. ಫ್ರೆಂಡ್ಸ್, ರಾತ್ರಿ ನಾನು ಹಾಲು ಚೆನ್ನಾಗಿ ಕಾಯಿಸ್ಬಿಟ್ಟು ಇದು ಮೆಣಸಿನ್ಕಾಯಿ ಹಾಕಿದ್ದಲ್ಲ ಎಪ್ಪಾಗ್ತೈತೆ ಅಂತ ಸುಮಾರು ಶಾರ್ಟ್ ವಿಡಿಯೋಗಳಲ್ಲಿ ಇದು ವೈರಲ್ ಆಗಿತ್ತು. ನೋಡೋಣ ಇವಾಗ ಹೆಂಗಾಗಿದೆ ಅಂತ. ಅದಕ್ಕೂ ಮುಂಚೆ ನನಗೆ ರಾಗಿ ಗಂಜಿ ಮಾಡಿಟ್ಕೊಂಡಿದ್ದೀನಿ. ರಾತ್ರಿ ಚೆನ್ನಾಗಿ ಚಿಕನ್ ಮೆಕ್ಕಿದ್ದೀನಲ್ಲ, ಅದಕ್ಕೆ ಬ್ಯಾಲೆನ್ಸ್ ಮಾಡೋಕ್ಕೆ. ಓಕೆ ಫ್ರೆಂಡ್ಸ್, ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಿಂದಿನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ನಮ್ಮ ಮೊಸರು ನೋಡುವ. ಹೊಸ ಮೊಸರು ಬಾಪಿ ತೋರಿಸ್ತೀನಿ. ಏನು ಸೈಲೆಂಟಾಗಿ ಕಟ್ ಮಾಡ್ತಾ ಇದೆಯಾ? ಯಾರದು ಸೈಲೆಂಟಾಗಿ ಸೈಡ್ಗೆ ಹೋಗ್ತಾ ಇದೆಯಾ? ಯಾರಪ್ಪಿ? ಗೊತ್ತಾಯ್ತು. ಹಿಂಗೆ ಸೈಡ್ಗೆ ಹೋಯ್ತರು ಗಂಡ ಫೋನ್ ಬಂದ ತಕ್ಷಣ ಅಂದ್ರೆ ಇಲ್ಲೇನೋ ಇದೆ ಅಂತ. ಯಪ್ಪ, ಈ ವಾಯ್ಸ್ ಕೇಳಿದ್ರೆ ಬಾಯ್ ಬಿಡಬೇಕು. ಮೊಸರು ಆಗಿದ್ಯಾ ಇಲ್ವಾ? ಹಾಲು ಇದು ರಾಂಗ್ ಫ್ರೆಂಡ್ಸ್, ಎಲ್ಲ ಫೇಕ್ ನೋಡಿ. ನಾನು ರಾತ್ರಿ ಬೆಚ್ಚಗೆ ಮಾಡಿ ಎಪ್ಪಾಕಿದ್ದೀನಿ, ಎಪ್ಪಂತೀನಿ, ಮೆಣಸಿನ್ಕಾಯಿ ಹಾಕಿದ್ದೀನಿ, ಆಗ್ಲೇ ಇಲ್ಲ. ಇದ್ರ ಅರ್ಥ ಏನಂದ್ರೆ ಮೊಬೈಲಲ್ಲಿ ನೋಡಿ ಎಲ್ಲಾನು ಟ್ರೈ ಮಾಡೋಕೆ ಹೋಗ್ಬಾರ್ದು ಅಂತ. ಅಂದ್ರೆ ಎಪ್ಪಗೆ ಮೊಸರಿರ್ಲಿಲ್ವಲ್ಲ, ಟ್ರೈ ಮಾಡಿದೆ. ಇಟ್ಸ್ ಓಕೆ. ಇದರಲ್ಲಿ ಶಿವಗೆ ಕಾಫಿ ಮಾಡ್ಕೊಡೋಣ, ನಾವು ಗಂಜಿ ಕುಡಿಯೋಣ. ಮೆಣಸಿನ್ಕಾಯಿ ಸೈಡಿಗೆ ಎತ್ಬಿಟ್ಟು ಕಾಯಿಸ್ತೀನಿ, ಅವಾಗಾರ ಎಪ್ಪಾಗುತ್ತಾ ನೋಡ್ವಾ. ಇಲ್ಲ ಎಪ್ಪು ಹಾಕಿ ಮೆಣಸಿನ್ಕಾಯಿ ಹಾಕ್ಬೇಕಾ? ಇಲ್ಲ, ಬರೀ ಮೆಣಸಿನ್ಕಾಯಿ ಹಾಕೋದಂತ ಎಲ್ಲ ಶಾರ್ಟ್ ವಿಡಿಯೋಗಳಲ್ಲೂ ತೋರಿಸಿದ್ರು. ಅದು ಬೇರೆ ಭಾಷೆಯವ್ರಿಗೆ ತೋರಿಸಿದ್ರೆ ನಾನು ಮಾಡ್ತಾ ಇರ್ಲಿಲ್ಲ. ಅವರು ಯಾವತ್ತು ನಿಜ ಹೇಳ್ತಾರೋ ಯಾವ ಸುಳ್ಳು ಹೇಳ್ತಾರೋ ಗೊತ್ತಾಗಲ್ಲ ಅಂತ ನಾನು ಪಾಡ ನಾನು ಇರ್ತಿದ್ದೆ. ನಮ್ ಕನ್ನಡದವರು ಸುಮಾರು ಜನ ಇದನ್ನ ಟ್ರೈ ಮಾಡ್ಬಿಟ್ಟು ಮೊಸರು ಅಂತ ತೋರ್ಸೋರಲ್ಲ, ನಾನ್ ನಿಜ ಇರ್ಬೇಕು ಅನ್ಕೊಂಡ್ರೆ ಸರಿಯಾಗಿ ಟೋಪಿ ಹಾಕೋರು ನನಗೆ. ಖಾಲಿ ಐತೆ ತಲೆ ಅಂತ. ಓಕೆ ಫ್ರೆಂಡ್ಸ್, ಹಾಲಿಗೆ ಚೆನ್ನಾಗಿ ಕಾಯಿಸ್ಬಿಟ್ಟು ಮೆಣಸಿನ್ಕಾಯಿ ಹಾಕಿದ್ರೆ ಎಪ್ಪಾಗಲ್ಲ. ಇದು ಅಷ್ಟೇ ನಿಜ. ಕಾಫಿ ಮಾಡ್ಕೊಳ ಶಿವಕುಮಾರಿ. ನಾನು ಗಂಜಿ ಆಗ್ಲೇನೆ ಮಾಡಿಟ್ಬಿಟ್ಟೆ. ಸ್ವಲ್ಪ ತಣ್ಣಗಾಗ್ತೈತೆ, ಕುಡಿಯಕ್ಕೆ ಸರೋಗ್ತೈತೆ ಅಂತ. ಹೆಂಗ ಮೊಸರು ಆಗ್ತೈತೆ ಗಂಜಿಗೆ ಹಾಕೊಂಡು ಕುಡಿವೆ ಅಂತ ನಾನು ಏನೇನೋ ಪ್ಲಾನ್ ಮಾಡಿದ್ರೆ ಫ್ಲಾಪು ಆಗ್ಲಿಲ್ಲಪ್ಪಿ. ನನ್ ಮಾತಲ್ಲ, ಸೋಷಿಯಲ್ ಮೀಡಿಯಾ ಮಾತದು. ಸೋಷಿಯಲ್ ಮೀಡಿಯಾ ಮಾತು. ಅಲ್ಲಿ ಫೋನು ನಮ್ಮನೆ ನಮ್ಮ ಅಕ್ಕ ಕಾಣಿಸ್ತೈತೆ. ಇದೆಲ್ಲ ನಂಬರ್ದು. ಕೆಲವೊಂದ್ಸಲ ಹಿಂಗ್ ಬುಕ್ ಹಾಕ್ತೀನಿ, ಬಕ್ರ ಹಾಕ್ತೀನಿ. ನೀರ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್, ಸ್ವಲ್ಪ ತಿಕ್ಕಾಗೆ ಮಾಡ್ಕೊಂಡಿದೀನಿ. ಆರ್ತಾ ಇನ್ನೂ ಗಟ್ಟಿ ಆಗ್ಬಿಡ್ತೈತೆ. ಇದರಲ್ಲಿ ಹಾಲಲ್ಲಿ ಏನೋ ಸ್ವೀಟ್ ಮಾಡ್ಕೊಳ್ಳುವ ಅಷ್ಟೇ. ನೊರೆ ಆಗಿ ಬರ್ಬೇಕು ಕಾಫಿ. ಹಿಸ್ಮಿಲ್ಗೆ ನಾನೇ ಕುಡಿಯೋಣ ಅನ್ಸ್ತೈತೆ. ಆದ್ರೆ ನಮ್ಗೆ ರಾಗಿ ಗಂಜಿ ಟೇಸ್ಟ್ ಮುಖ್ಯನಾ ಹೆಲ್ತ್ ಮುಖ್ಯನಾ ಅಂತ ತೋರಿಸಿದ್ರೆ
ಅಫ್ಕೋರ್ಸ್ ನನಗೆ ಟೇಸ್ಟೇ ಮುಖ್ಯ, ಆದ್ರೆ ಈಗ ಹೆಲ್ತ್ ಮುಖ್ಯ. ಏನೋ ಈ ಸರ್ಕಸ್ಗಳೆಲ್ಲ ಶಿವ ನೋಡಿದ್ರೆ ಬೈಕೊಂಡು ಓಡಾಡ್ತಾ ಐತೆ 2 ದಿನದಿಂದ. ನಿನ್ಗೆ ಯಾರು ಹೇಳಿದ್ದು ಅಂತ ಅಂದ್ರೆ ಫ್ರೆಂಡ್ಸ್, ವಿಡಿಯೋದಲ್ಲಿ ನಾನು ನೋಡ್ತಿರಲ್ಲ ದಪ್ಪ ಕಾಣಿಸ್ತೀನಿ, ನಾನು ಕುಳ್ಳ ಇರೋದಕ್ಕೆ ದಪ್ಪ ಕಾಣಿಸ್ತೀನಿ, ಆದ್ರೆ ನಾನು ಮೀಡಿಯಂ ಆಗಿದ್ದೀನಿ. ಅದೇ ನನ್ನ ಪ್ರಾಬ್ಲಮ್, ಹೈಟ್ ಪ್ರಾಬ್ಲಮ್. ನಾನು ಏನ್ ಮಾಡಲಿ ಫ್ರೆಂಡ್ಸ್, ಅದಕ್ಕೆ ನಾನು ವೆಯ್ಟ್ ಲಾಸ್ ಮಾಡಲ್ಲ. ಅಪ್ಪೇ ಬಿಸಿ ಬಿಸಿ ನೊರೆ ಕಾಫಿ, ನೊರೆ ಅದ ಕಾಫಿ ಸೂಪರ್ ಆಗೈತಲ್ಲಪ್ಪಿ ಬೆಳಗ್ಗೆ. ಫ್ರೆಂಡ್ಸ್, ಬೆಳಗ್ಗೆ ಆಳ್ ಹೊಟ್ಟೆಲಿ ಇದ್ರೆ ಶುಗರ್ ಬರ್ತಿತ್ತಂತಪ್ಪಿ. ಬೆಳಗ್ಗೆ ಟೀ ಕಾಫಿ ಇಲ್ಲ ಗಂಜಿನೋ ಕಷಾಯನ ಏನಾದ್ರೂ ಒಂದ್ ಕುಡಿಬೇಕಂತ. ಆಳ್ ಹೊಟ್ಟೆಲಿ ಇರಬಾರ್ದಂತೆ ಬೆಳಗ್ಗೆ ಎದ್ದ ತಕ್ಷಣ. ನಿನಗಲ್ಲಪ್ಪಿ, ನಮ್ ಫ್ರೆಂಡ್ಸ್ ಹೇಳ್ತಾ ಇರೋದು. ಗಂಜಿ ಸೂಪರ್ ಆಗೈತೆ. ಟಿಫನ್ ಏನ್ ಮಾಡ್ಲಮ್ಮ? ಟಿಫನ್ ಮಾಡು ಫ್ರೆಂಡ್ಸ್. ಮಾವಿನಕಾಯಿ ನೆನ್ನೆ ತಾನೇ ನೋಡಿದ್ವಲ್ಲಪ್ಪಿ, ಇವಾಗ ಮಾವಿನಕಾಯಿ ಕಿತ್ಕೊಳ್ಳೋಣ ಅಂತ ಬಂದಿದ್ ನಾನು. ನೆನ್ನೆ ತಾನೇ ಇಲ್ಲೊಂದು ಬಿಟ್ಟಿದ್ದೆ. ಚೆನ್ನಾಗಿ ಬಲ್ತಿತ್ತು, ನೆನ್ನೆ ಕಿತ್ಕೊಬಿಡ್ಬೇಕಾಯ್ತು. ನೋಡ್ತಾ ಇದ್ನಲ್ಲ ಅವಾಗ. ಇವಾಗ ಚಿತ್ರಾನ್ನಕ್ಕೆ ಮಾಕನ ಒಂಚೂರು ಅನ್ಕೊಂಡೆ. ಗುಡ್ ಮಾರ್ನಿಂಗ್ ಟಾಮ್ಲ, ಮಳ್ಳ ಕಳ್ಳ ಟಮು ಟಾಮು. ಸ್ಮೈಲ್ ಪ್ಲೀಸ್, ಸ್ಮೈಲ್ ಪ್ಲೀಸ್. ನನ್ನ ಮುಖ ನೋಡಿದ್ರೆ ಅವನಿಗೆ ಸ್ಮೈಲು ಬರಲ್ಲ. ಮಲ್ಕೋ. ಮೈಕ ಎಲ್ಲ ನೋಡಿ ಫ್ರೆಂಡ್ಸ್, ಹೊಸ ನಾಯಿಗಳೆಲ್ಲ ಫ್ರೆಂಡ್ ಮಾಡ್ಕೊಂಡು ಇದೆಲ್ಲ ಕಿತ್ತಾಡಿ ಕಚ್ಚಿಸ್ಕೊಂಡಿರೋದಲ್ಲ, ಫ್ರೆಂಡ್ಶಿಪ್ ಅಲ್ಲಿ ಸುಮ್ನೆ ತಮಾಷೆಗೆ ಕಿತ್ತಾಡ್ತಾ ಇರ್ತಾನೆ. ಮೈಕ ಎಲ್ಲ ಕಚ್ಕೊಂಡು, ಇವನು ಕಚ್ಚಿ ಅವು ಕಚ್ಚಿ. ಇಂಜೆಕ್ಷನ್ ಹಾಕಿದ್ದೀವಿ, ಸದ್ಯ ಏನು ತೊಂದರೆ ಇಲ್ಲ ಫ್ರೆಂಡ್ಸ್. ನೆನ್ನೆ ನಾವು ಮಾಡಿದ್ದು ಆಯುರ್ವೇದಿಕ್ ಎಣ್ಣೆ ಅಲ್ಲ ನ್ಯಾಚುರಲ್ ಎಣ್ಣೆ, ಏನ್ ಬೇಕಾದ್ರೆ ಕರಿಬೋದು. ಸೋಸ್ತೆನೆ ಇಟ್ಬಿಟ್ಟಿದೆ. 3 ದಿನ ಮಾಡಿದೀನಿ ಇದನ್ನ. ಒಂದಿನ ಸೊಪ್ಪೆಲ್ಲ ಕಿತ್ಕೊಬಂದು ತೊಳೆದು ಒಣಗಾಕೋದಂತೆ, ಇನ್ನೊಂದಿನ ಮಾಡೋದಂತೆ, ಇನ್ನೊಂದಿನ ಸೋಸೋದಂತೆ. ಹಂಗಿರುತ್ತೆ ಫ್ರೆಂಡ್ಸ್ ನನ್ನ ಪರಿಸ್ಥಿತಿ. ಈಗ ಇದನ್ನ ಸೋಸ್ಕೊಳ್ವ. ನಾನು ಯಾವಾಗ್ಲೂ ಇದ್ರಲ್ಲೇ ಎಣ್ಣೆನ ಸೋಸಿಕ್ಕೊಳ್ಳೋದು, ಗಾಜಿನ ಬಟ್ಲಲ್ಲಿ ಏನು ಇಟ್ಕೊಳ್ಳೋದ, ಅದಕ್ಕೆ ಇದ್ರಲ್ಲೇ ಸೋಸ್ಕೋತೀನಿ. ಇದು ಓವರ್ ನೈಟ್ ಇಟ್ಟಿದ್ದು ಒಳ್ಳೇದೇ ಆಯ್ತು ಒಂದ್ ಕಡೆ, ಇನ್ನೂ ರಸ ಎಲ್ಲ ಚೆನ್ನಾಗಿ ಬಿಟ್ಟಿರ್ತೈತೆ ಅಂತ. ಇದೆಲ್ಲ ಅಡ್ಡ ಬರ್ತೈತೆ, ಇದೆಲ್ಲ ಕಿತ್ತೋಗೈತೆ ಫ್ರೆಂಡ್ಸ್. ಇದನ್ನ ಇಂಥವನ್ನ ಬಿಸಾಕ್ಬೇಡ್ರಿ. ಈ ತರ ಎಣ್ಣೆ ಸೋಸ್ಕೊಳಕ್ ಇಟ್ಕೊಳ್ರಿ. ಇಲ್ಲ ಕಬಾಬು ಬಜ್ಜಿ ಮಾಡಿರೋ ಎಣ್ಣೆ ಸೋಸ್ಕೊಳಕ್ಕೂ ಆಗ್ತೈತೆ, ಈ ತರ ನಾವೇನಾದ್ರೂ ಸೋಸ್ಕೊಳಕ್ಕೂ ಆಗ್ತೈತೆ. ಬಿಸಿ ಇರ್ಬೇಕಾದ್ರೆ ಸೋಸಿ ಇಟ್ಕೋಬಹುದು. ಪ್ಲಾಸ್ಟಿಕ್ ದಲ್ಲಿ ಬಿಸಿ ಇರೋ ಸೋಸಕ್ ಹೋದ್ರೆ ಸುಟ್ಟೋಗ್ತೈತೆ. ಆತರ ಎಡವಟ್ ಕೆಲಸಗಳೆಲ್ಲ ಸುಮಾರು ಮಾಡಿದೀನಿ ಫ್ರೆಂಡ್ಸ್, ಬುದ್ಧಿ ಬರೋಕ್ ಮುಂಚೆ. ಪ್ಯೂರ್ ಎಣ್ಣೆ ಈ ತರ ಒಂದ್ ಸ್ವಲ್ಪ ಓರೆ ಮಾಡಿ ಒಂದ್ ಕಡೆ ಇಡ್ತೀನಿ. ಆಮೇಲೆ ಪೂರ್ತಿ ಎಣ್ಣೆ ಎಲ್ಲ ಕೆಳಕ್ ಬರ್ತೈತೆ, ಅವಾಗ ಇನ್ನೊಂದ್ಸಲ ಸೋಸ್ಕೊಳ್ತೀನಿ. ಇದೆ ಫ್ರೆಂಡ್ಸ್ ನಮ್ಮ ಪ್ಯೂರ್ ಕೊಕೊನಟ್ ಆಯಿಲ್, ಆಯುರ್ವೇದಿಕ್ ಆಯಿಲ್. ಇದು ಮ್ಯಾಕ್ಸಿಮಮ್ ನನಗೆ ಒಂದು 3-4 ತಿಂಗಳು ಬರ್ತೈತೆ. ಆಮೇಲೆ ಮತ್ತೆ ಮಾಡ್ಕೋತೀನಿ ಮನೇಲೇನೆ. ಅನ್ನಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಒಂದು ಚಿತ್ರಾನ್ನ ಮಾಡೋಣ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್, ಮಸಾಲಾ ಚಿತ್ರಾನ್ನ. ನಮ್ಮ ಫ್ರೆಂಡ್ಸ್ ಹೋದ್ಸಲ ಚಿತ್ರಾನ್ನ ಮಾಡ್ದಾಗ ಕೆಲವರೆಲ್ಲ ಒಬ್ರು ಕಾಮೆಂಟ್ ಮಾಡಿದ್ರಿ. ಆಮೇಲೆ ನೆನಪಾಯ್ತು ನನಗೆ, ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೇಲಿ ಮಾಡ್ತಿದ್ರಲ್ಲ ಅಂತ. ಸೂಪರ್ ಆಗಿರ್ತಾ ಇತ್ತು, ಎಲ್ರಿಗೂ ಫೇವ್ರೇಟ್. ನಮ್ಮ ಮನೆ ಅಕ್ಕಪಕ್ಕದಲ್ಲೆಲ್ಲ ಆ ಮಸಾಲಾ ಚಿತ್ರಾನ್ನ ಮಾತ್ರ. ಅದಕ್ಕೆ ಅದನ್ನೇ ಮಾಡೋಣ ಅನ್ಕೊಂಡೆ. ಅದನ್ನ ಶಿವಾಗ ಹೇಳಲ್ಲ, ಸರ್ಪ್ರೈಸ್ ಆಗಿ ಮಾಡ್ತೀನಿ. ಫಸ್ಟ್ ಟೈಮ್ ಮಾಡ್ತಿರೋದ್ರಲ್ಲ, ನಾನು ಅದನ್ನ ಮರ್ತೇ ಬಿಟ್ಟಿದ್ದೀನಿ ಮಸಾಲಾ ಚಿತ್ರಾನ್ನ. ಅವ್ರು ಹೇಳಿದ ತಕ್ಷಣ ತಟ್ಟಂತ ನೆನಪಾಯ್ತು, ಚಿಕ್ಕ ವಯಸ್ಸಲ್ಲಿ ನಾನು ತಿಂದಿದ್ದೀನಲ್ಲ ಅಂತ. ಆಮೇಲೆ ಯಾರನ್ನ ವೇಸ್ಟ್ ಮಾಡಲ್ಲ, ಒಂದು ಸ್ವೀಟ್ ಮಾಡೋಣ. ಅನ್ನ ಆಗ್ತಾ ಇರ್ಲಿ, ಅಷ್ಟರಲ್ಲಿ ನಾವು ಏನೇನ್ ಬೇಕೆಲ್ಲ ರೆಡಿ ಮಾಡ್ಕೊಳ್ವಾ. ಸಿಂಪಲ್ ಮಸಾಲಾ ಚಿತ್ರಾನ್ನ. ಮಸಾಲಾ ಚಿತ್ರಾನ್ನ ತುಂಬಾ ಸಿಂಪಲ್ ಫ್ರೆಂಡ್ಸ್. ಅದಕ್ಕೆ ಏನಿಲ್ಲ, ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವು ಆ್ಯಡ್ ಮಾಡ್ಕೊಳ್ಳೋದು ಅಷ್ಟೇನೇನೆ. ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತೈತೆ. ಅತ್ತಾಗೆ ಪಲಾವು ಅಲ್ಲ, ಇತ್ತಾಗ ಚಿತ್ರಾನ್ನೂ ಅಲ್ಲ, ಮಧ್ಯದಲ್ಲಿ ಇರ್ತೈತೆ. ಆ ಟೇಸ್ಟ್ ಯಾವ್ದಂತ ಕಂಡಿ ಟೇಸ್ಟಲ್ಲೇ ತಟ್ಟೆಲಿ ಊಟ ಖಾಲಿ ಆಗಿರ್ತೈತೆ, ಆ ಥರ ಇರ್ತೈತೆ ಟೇಸ್ಟು. ಸೂಪರ್ ಆಗಿರ್ತೈತೆ, ಟ್ರೈ ಮಾಡಿ. ಮಾಮೂಲಿ ಚಿತ್ರಾನ್ನ ತಿಂದು 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 ಯಾರಿಗೆಲ್ಲ ಬೋರ್ ಆಗಿರ್ತೈತೆ, ಇದನ್ನ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಮತ್ತೆ ಮತ್ತೆ ಮಾಡಿ ತಿಂತೀರಾ. ನಿಂಬೆಹಣ್ಣು ಹಾಕೋದಾರ ಇದಕ್ಕೆ, ಚೆನ್ನಾಗಿರುತ್ತೆ. ನಮ್ಮನೇಲಿ ನಿಂಬೆಹಣ್ಣು ಹಾಕ್ತಾ ಇರಲಿಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ. ಟೊಮೊಟೊ ಜಾಸ್ತಿ ಹಾಕಿ ಮಾಡ್ತಾ ಇದ್ರು, ಒಂದು 2-3 ಟೊಮೊಟೊ ಹಾಕಿ.
ಅದಕ್ಕೆ ನಾನೊಂದು 1.5 ಟೊಮೊಟೊ ತಗೊಂಡಿದ್ದೀನಿ. ನಾನು ಉಪ್ಸಾರ್ಗೆ ಅರ್ಧ ಹಾಕಿರೋ ಟೊಮೊಟೊ ವೇಸ್ಟ್ ಆಗಬಾರ್ದು ಅಂತ. ಒಣಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ 2 ತಗೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಖಾರ ಇಲ್ಲ, ಖಾರವಾಗಿದ್ರೆ ಚೆನ್ನಾಗಿರ್ತೈತೆ ಅಂತ. ಮತ್ತೆ ಎಲ್ರಿಗೂ ಡೌಟ್ ಬರ್ತಾ ಇರ್ಬೋದು, ನಾನು ರೈಸ್ ತಿನ್ನಲ್ಲ ಅಂತಿದ್ನಲ್ಲ, ಯಾಕೆ ಸಡನ್ ಆಗಿ ರಾತ್ರಿಯಿಂದ ರೈಸು ಅಂತ. ರಾತ್ರಿ ಮಾಮೂಲಿ ನನಗೆ ಅಡುಗೆ ಮಾಡೋಕ್ಕಾಗಲಿಲ್ಲ, ಶಿವ ಮಾಡಿ ತಿಂದೆ. ರೈಸ್ನ ಡಯಟಲ್ಲಿರೋರು, ಡಯಟ್ ಅಲ್ಲ ಮಾಮೂಲಿ ಈ ಥರ ಹೆಲ್ದಿ ಫುಡ್ ತಗೊಳ್ಬೇಕು ಅನ್ನೋರು ಅನ್ನನ ತಿನ್ನಲೇಬೇಕಂತೆ, ಅದ್ರಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತಂತೆ. ಹಂಗಾಗಿ ತುಂಬ ಜನ ನನ್ನ ಕಾಮೆಂಟ್ ಮಾಡಿದ್ರು, ಮತ್ತು ನನ್ನ ಫ್ರೆಂಡ್ಸು ತುಂಬ ಜನ ಹೇಳಿದ್ರು. ನನ್ನ ಫ್ರೆಂಡ್ಸ್ ಹೇಳಿದ್ರೆ ನಾನು ಬಿಡ್ತೀನಾ? ಹಂಗಾಗಿ ನನಗೆ ಡಯಟ್ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಫ್ರೆಂಡ್ಸ್. ನನ್ನ ದೇಹಕ್ಕೆ ಯಾವ್ದು ತಗೊಂಡ್ರೆ ಒಳ್ಳೇದು ಅನಿಸ್ತೈತೆ, ಆರಾಮ್ ಅನಿಸ್ತೈತೆ ಅದನ್ನ ನಾನು ಫಾಲೋ ಮಾಡ್ತೀನಿ. ಒಬ್ಬೊಬ್ಬರ ದೇಹ ಒಂದೊಂದು ಥರ ಇರ್ತೈತೆ. ಈಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಾನು ಹೇಳಿದ ಬಿಸಿನೀರು ಜೇನುತುಪ್ಪ ನಿಂಬೆ ರಸ ಹಾಕೊಂಡು ಕುಡಿತೀನಿ ಅಂತ, ಅದನ್ನ 1 ವೀಕ್ ಕುಡಿದಂದ್ರೆ ಹೀಟ್ ಜಾಸ್ತಿ ಆಗ್ಬಿಡ್ತೈತೆ ನನಗೆ, ನೆಕ್ಸ್ಟ್ ಹೊಟ್ಟೆ ನೋವು ಹಿಡ್ಕೊಳ್ತೈತೆ. ಹಂಗಾಗಿ ಅದನ್ನ ನಾನು ಡೈಲಿ ಕುಡಿಯೋಕ್ಕಾಗಲ್ಲ. ಆ ಥರ ರಾಗಿ ಗಂಜಿ ತೊಂದರೆ ಇಲ್ಲ. ಒಬ್ಬೊಬ್ಬರ ದೇಹ ಒಂದೊಂದು ಥರ ಇರ್ತೈತೆ, ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತೆ. ನಿಮ್ಮ ದೇಹ ಜಾಸ್ತಿ ಹೀಟ್ ಇದ್ರೆ ಏನ್ ನೀವು ಮಾರ್ನಿಂಗ್ ಡ್ರಿಂಕು ಬಿಸಿನೀರಲ್ಲಿ ಕುಡಿತೀರಾ, ಅದ್ರ ಜೊತೆಗೆ ಮಧ್ಯಾಹ್ನದ ಹೊತ್ತು ಮಜ್ಜಿಗೆ ಇಲ್ಲ ಜಾಸ್ತಿ ನೀರು ಕುಡಿಯೋದು ಆ ಥರ ಮಾಡ್ಕೋಬೇಕು. ನಾನು ಫಾಲೋ ಮಾಡೋದೇ ಮಾಡಿ. ಆಮೇಲೆ ಹೀಟ್ ಆದ್ರೆ ಕಷ್ಟ ನಿಮ್ಗೆ. ಈ ಕೆಲವ್ರಿಗೆ ಕೋಲ್ಡ್ ಇರ್ತೈತೆ, ಅಂಥವ್ರು ಏನಾಗಲ್ಲ, ಹೀಟ್ ಪದಾರ್ಥ ತಗೊಂಡ್ರು ಏನಾಗಲ್ಲ. ಆ ಥರ ನಾನು ರಾತ್ರಿ ಚಿಕನ್ ತಿನ್ನಲ್ಲ, ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಈಗ ರಾಗಿ ಗಂಜಿ ಕುಡ್ದೆ. ಆ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ನನ್ಗೆ ಡಯಟ್ ಅದ್ರ ಬಗ್ಗೆ ಎಲ್ಲ ನಿಜವಾಗ್ಲೂ ಗೊತ್ತಿಲ್ಲ. ನನ್ನ ದೇಹಕ್ಕೆ ಹೆಂಗ್ ಅಡ್ಜಸ್ಟ್ ಆಗುತ್ತೋ ಹಂಗೆ ಮಾಡ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೆಲವೊಂದು ಟಿಪ್ಸ್ ಕೊಡ್ತೀರಲ್ಲ, ಅದನ್ನ ಹಂಗೆ ನಾನು ನನ್ನ ಲೈಫ್ ಸ್ಟೈಲಲ್ಲಿ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ. ಅಂದರೆ ನನಗೆ ಒಳ್ಳೇದು, ಅಂದರೆ ನನ್ನ ದೇಹಕ್ಕೆ ಅಡ್ಜಸ್ಟ್ ಆಗ್ತೈತೆ ಅಂದರೆ ಅದನ್ನ ತಗೋತೀನಿ. ಇಲ್ಲಾಂದರೆ ಓಕೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಆ ಥರ ಚಿತ್ರಾನ್ನ ಅಂದಮೇಲೆ ಅಟ್ಟೆನಿ ಕಾಸ್ಟ್ ಕೊತ್ತಂಬರಿ ಸೊಪ್ಪು ಇರಲೇಬೇಕು. ನನಗೆ ಉಪ್ಪಿಟ್ಟು ತಿನ್ನಬೇಕು ಅನ್ಸೈತೆ ಫ್ರೆಂಡ್ಸ್. ಅಪರೂಪಕ್ಕೆ ಶಿವ ಬಿಡ್ತಾ ಇಲ್ಲ. ಮಧ್ಯಾಹ್ನಕ್ಕೂ ಇದೇ ತಿನ್ನಿಸ್ಬಿಡ್ತೀನಿ ಅಂತ ಶಿವ ಭಯ. 3 ಟೈಮು ಅಡುಗೆ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಇದೇನು ಚಿತ್ರಾನ್ನ ಇಲ್ಲ ಹೋಟ್ಲ. ಅದಕ್ಕೆ ಮನೇಲಿದ್ರೆ ಮಾಡ್ಕೊಡ್ತೀನಿ ಫ್ರೆಂಡ್ಸ್, ನನಗೇನು ತೊಂದರೆ ಇಲ್ಲ. 3 ಟೈಮು ಅಡುಗೆ ಮಾಡೋಕೆ ನನಗೂ ಇಷ್ಟ. ವೆರೈಟಿ ಮಾಡ್ಬೋದು ಅಂತ. ಯಾರಿಗಾರ ಗಂಜಿ ಕುಡಿದ್ರೆ, ಬಿಸಿನೀರು ಕುಡಿದ್ರೆ ಹೊಟ್ಟೆ ತುಂಬತೈತೆ ಒಂಚೂರು. ನನ್ಗೆ ಹಂಗಲ್ಲ, ಒಂದು ಅರ್ಧವರೆಗೆ ಹೊಟ್ಟೆ ಸ್ಟಾರ್ಟ್ ಆಗ್ತೈತೆ. ಅದೇ ನನ್ಗೆ ಆಶ್ಚರ್ಯ. ಶಿವ ಊರ್ ಕರ್ಕೊಂಡು ಹೋಗ್ತೀನಿ ಅಂದಿದ್ದು ಖುಷಿಗೆ ನನಗೆ ಕುತ್ಕೊಳಕ್ಕಾಗ್ತಾಯಿಲ್ಲ, ನಿಂತ್ಕೊಳಕ್ಕಾಗ್ತಾಯಿಲ್ಲ. ಸುಮ್ಮನೆ ಹೋಗಿ ಬರೋದು ಅಷ್ಟೇ ಜೊತೆಲಿ ಫ್ರೆಂಡ್ಸ್. ಕನಕಪುರ ತೋರ್ಸೋಣ ನಿಮಗೆ ಅಂತ. ನನಗೇನು ಅಲ್ಲಿ ಸುತ್ತಾಡಬೇಕು, ಹೋಟ್ಲಲ್ಲಿ ಊಟ ಮಾಡಬೇಕು ಅದು ಇದು ಇಲ್ಲ. ಶಿವ ಜೊತೆ ಒಂದು ಕಿಲೋಮೀಟರ್ ಹೋಗ್ಬಿಟ್ಟು ಬಂದ್ರು ಖುಷಿ. ಅದು 1 ತಿಂಗಳು ನನಗೆ ಹ್ಯಾಪಿನೆಸ್ ಇರ್ತೈತೆ. ಅಂದ್ರೆ ಎನಿ ಟೈಮ್ ಈ ಮನೇನೆ ನೋಡಿ 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 ಬೋರ್ ಆಗಿರ್ತೈತಲ್ಲ, ಬೋರ್ ಅಲ್ಲ, ಒಂಥರ ಆಗಿರ್ತೈತೆ. ಹೊರಗಡೆ ಹೋಗಿ ಬಂದ್ರೆ ಸ್ವಲ್ಪ ಫ್ರೆಶ್ ಆಗ್ತೈತೆ ಮೈಂಡು. ಅವಾಗ ಐಡಿಯಾಗಳು ಚೆನ್ನಾಗಿ ಬರ್ತವೆ ಶಿವ ಜೊತೆ ಜಗಳ ಮಾಡೋಕ್ಕೆ. ಫ್ರೆಂಡ್ಸ್, ಯಾರ ಈ ಚಿತ್ರಾನ್ನ ಟ್ರೈ ಮಾಡಿದ್ರೆ ಹಸಿ ಬಟಾಣಿ ಹಾಕ್ಕೊಳ್ಳಿ, ಸೂಪರ್ ಆಗಿರ್ತೈತೆ. ನಮ್ಮನೇಲಿ ಚಿಕ್ಕ ವಯಸ್ಸಲ್ಲಿ ಹಾಕಿ ಮಾಡೋರು. ಒಂದೇ ಒಂದು ನನಗೆ ಚಿಕ್ಕ ವಯಸ್ಸು ಮೆಮೊರೀಸ್ ನೆನಪಿರೋದಂದ್ರೆ ತಿಂದಿರೋದೇನೆ. ಅಂದ್ರೆ ವೆರೈಟಿ ಫುಡ್ಗಳು ಮಾಡ್ತಾ ಇರ್ಲಿಲ್ಲ ನಮ್ಮ ಮನೇಲಿ. ಅಂದ್ರೆ ಸಣ್ಣ ಪುಟ್ಟ ಹಸಿ ಗೊಜ್ಜಿ ಇಸ್ಕೋದು, ಈ ತರ ಚಿತ್ರಾನ್ನ, ಬ್ರೆಡ್ ಅಲ್ಲಿ ಚಿತ್ರಾನ್ನ ಮಾಡೋದು, ಜೀರಿಗೆ ರಸ, ಇವೆಲ್ಲ ನೆನಪೈತೆ. ಇನ್ನ ತೀರಾ ಚಿಕ್ಕ ವಯಸ್ಸು ನಮ್ಮ ಅಜ್ಜಿ ಜೊತೆ ಇರ್ಬೇಕಾದ್ರೆ ಅವರು ನಾನ್ ವೆಜ್ ಮಾಡಿದಾಗ ಉಪ್ಪು, ಹಸಿಮೆಣಸಿನಕಾಯಿ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಬೇಯಿಸ್ಕೋತಾರಲ್ಲ ಫ್ರೆಂಡ್ಸ್. ನಾನ್ ವೆಜ್ಗೆ, ಮಟನ್ಗೆ ಬೇಯಿಸ್ಬಿಟ್ಟು ಆ ಸೂಪನ್ನ, ಅಂದ್ರೆ ರಸನ ಬೇಯಿಸಿರೋ ನೀರ್ನ, ಮಟನ್ ಬೇಯಿಸಿರೋ ನೀರ್ಗೆ ಅನ್ನ ಮಾಡಿ, ಗಂಜಿ ಅನ್ನ ಮಾಡಿ ಹಾಕಿ ಕೊಡ್ತಿದ್ರು. ಎಷ್ಟು ಚೆನ್ನಾಗಿರ್ತಿತ್ತು. ನಮ್ಮ ಅಜ್ಜಿ ಕೈ ಅಡಿಗೆ ನೆನ್ಸ್ಕೊಂಡ್ರೆ ಬಾಯಲ್ಲಿ ನೀರು ಬರ್ತೈತಿ. ಈಗ ಏನು ಜಾಸ್ತಿ ಐಟಮ್ಸೇ ಆಗ್ತಾ ಇರ್ಲಿಲ್ಲ ನಮ್ಮ ಅಜ್ಜಿ. ಸಿಂಪಲ್ ಆಗಿ ಸಾಂಬಾರ್ಗಳು ಮಾಡೋರು. ಟೇಸ್ಟ್ ಮಾತ್ರ ಇನ್ನೂ ನೆನಪೈತೆ ಮೈಂಡಲ್ಲೇ. ಯಾವಾಗ ತಿಂತೀನಿ ಆ ಟೇಸ್ಟು ಅನ್ನಿಸ್ತೈತೆ, ಆದ್ರೆ ಸಿಗಲ್ಲ ಮತ್ತೆ ಆ ಟೇಸ್ಟ್. ಒಂದಿನೂ ಪೂರಿ ಆಗ್ಲಿ, ಚಿತ್ರಾನ್ನ ಆಗ್ಲಿ, ಪುಳಿಯೋಗರೆ, ಪಲಾವು ಅದೇನು ಮಾಡ್ತಿರ್ಲಿಲ್ಲ ಪಾಪ. ಮುದ್ದೆ ಸಾಂಬಾರು ಅನ್ನ, ಮುದ್ದೆ ಸಾಂಬಾರು ಅನ್ನ, ಮೊಸರು. ಇವತ್ತು ನಮ್ಮ ಅಜ್ಜಿ ತೀರ ನಾನು ವೆರೈಟಿ ಅಡುಗೆ ಎಲ್ಲ ಮಾಡ್ಕೊಡ್ತಿದ್ದೆ ಪಾಪ ಅವ್ರಿಗೆ. ಅವ್ರು ಇದೆಲ್ಲ ರೆಸಿಪೀಸ್ ನಾವು ಮಾಡೋದೆಲ್ಲ ತಿಂದೇ ಇರಲ್ಲ ಪಾಪ. ಚಿಕನ್ ಸಾರು, ಮಟನ್ ಸಾರು ಅಷ್ಟೇ ಮಾಡ್ತಿದ್ದು. ಕಬಾಬು, ಫ್ರೈ ಅದೇನು ಮಾಡ್ತಿರ್ಲಿಲ್ಲ ಅವರು. ಗೊತ್ತೂ ಇರ್ಲಿಲ್ಲ. ಇನ್ನೋಸೆಂಟು ನಮ್ಮ ಅಜ್ಜಿ. ಮಾತಾಡಿದ್ರೆ ಅವ್ರ ಬಗ್ಗೆ ಮಾತಾಡ್ತಾನೆ ಇರ್ಬೇಕು ಅನಿಸ್ತಿದೆ. ಈ ಮಸಾಲಾ ಚಿತ್ರಾನ್ನಕ್ಕೆ ಕಡಲೆ ಬೀಜ ಚಟ್ನಿನ ಮಾಡ್ಕೊಳ್ತೀನಿ, ಚೆನ್ನಾಗಿರ್ತಿದೆ ಫ್ರೆಂಡ್ಸ್. ಶಿವ ಮಾತಾಡ್ತಿರೋದು ಸ್ವಲ್ಪ ಕೇಳಿಸ್ಕೊಳ್ಳಿ. ಇಲ್ಲಿವರೆಗೂ ಕೇಳಿಸ್ತೈತೆ, ಅಲ್ಲೆಲ್ಲೋ ಮಾತಾಡ್ತೈತೆ. ಮೊಬೈಲ್ ಆನ್ ಮಾಡಿದ ತಕ್ಷಣ ಗುಸ್ಗುಸು. ಆವಾಗಲೇ ನನ್ ಕೋಪ ಬರೋದು, ಪಿತ್ತ ನೆತ್ತಿಗೆ ಇರೋದು.
ಪರ್ಕೆ ಒಳಗ್ ಬಂದ್ ಕೊಡಪ್ಪೆ. ದೃಷ್ಟಿ ತೆಗಿಲ್ಲ ಅಂತೆ ತಂದ ತಕ್ಷಣ. ಅದೇ ಕಾಲ್ ಸೋಕ್ಬಾರ್ದು ಪರ್ಕೆಗೆ. ಎತ್ತಿಡ್ತೀನಿ ಆಮೇಲೆ ನಮ್ಮನೆಗೆ ಪರ್ಕೆ ಬಂದ ಒಂದ್ ವರ್ಷಕ್ಕೆ ಇಷ್ಟೆಲ್ಲ ದೃಷ್ಟಿ ತೆಗಿತೀಯಪ್ಪ ನನ್ಗೆ. ನೋಡೋಣ ಊರಲ್ಲಿ ನಿಮ್ ತವ್ರ ಮನೆಯಿಂದ ಎತ್ಕೊ ಬರ್ಬೋದಾ? ಒಂದ್ಸಲ ಇಷ್ಟ ಎತ್ಕೊ ಬಂದ್ವಿ ಫ್ರೆಂಡ್ಸ್. ಅಂದ್ರೆ ಮನೆ ಅಲ್ಲಿ ಇಟ್ಟಿದ್ವಿ ಗೇಟ್ ಹತ್ರ, ಎತ್ಕೊ ಬರೋಣ ಅಂತ ಮರ್ತ್ಬಿಟ್ಟು ಬಂದ್ಬಿಟ್ಟಿವಿ. ನೈಟ್ ಎತ್ಕೊಂಡು ಹೋಗ್ಬಿಟ್ಟದ ಯಾರು ಕಳ್ರು. ಸರಿ ಕೆಲ್ಸಕ್ಕೆ ಕರೆದ್ರೆ ಭಯ ಆಗ್ತೈತೆ ನನ್ಗೆ. ನೆನೆ ಆಗಿದ್ದ ಪರಿಸ್ಥಿತಿ ನೋಡ ಫ್ರೆಂಡ್ಸ್, ಜವಾಬ್ದಾರಿಗಳು ಹಂಗಿರ್ತವೆ. ಚಿಕನ್ ತಿಂದುಬಿಟ್ಟು ಸ್ಟಡಿ ಆಗಿದ್ದೀನಿ ಅಂದ್ರೆ ನಾನು ಇನ್ನೆಂತ ಹೆಂಗ್ಸು ಅಷ್ಟೇ ಫ್ರೆಂಡ್ಸ್. ನಮ್ದೆಲ್ಲ ನಾನು ಹಾಸ್ಪಿಟ್ಲಿಗೆ ಹೋಗ್ಬೋದು ಅದೆಲ್ಲ. ಮೊನ್ನೆ ಏನೋ ಆಟೋಮೆಟಿಕ್ ಆಗಿ ಹೋಗ್ಬೇಕು ಅನಿಸ್ತು, ಹೋಗ್ಬಿಟ್ಟೆ. ಸುಮ್ಮನೆ ವೇಸ್ಟ್ ಆಯ್ತು ದುಡ್ಡು. ಮಾತ್ರೆಗಳು ಒನ್ ಟೈಮ್ ತಿಂದಿದ್ದಷ್ಟೇ ಹಂಗೆ ಐತೆ. ಕಡಲೆ ಬೀಜ ತಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಲ್ಲಿ ಪಲಾವ್ ಸಾಮಾನು, ಪಲಾವ್ ಎಲೆ ಒಂದು ಸ್ವಲ್ಪ, ಚಕ್ಕೆ ಲವಂಗ ಮೆಣಸು, ಕೊತ್ತಂಬರಿ, ನಿಂಬೆಹಣ್ಣು ಇಷ್ಟು ಬೇಕಾಗಲ್ಲ ಅನ್ಕೋತೀನಿ, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಶುಂಠಿ ಸ್ವಲ್ಪ ಜಜ್ಕೊಂಡಿದ್ದೀನಿ ಫ್ಲೇವರ್ ಇಷ್ಟ ನನಗೆ ಅಂದ್ಬಿಟ್ಟು, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಕರಿಬೇವು. ಇವಿಷ್ಟಲ್ಲಿ ಇವಾಗ ಮಸಾಲ ಚಿತ್ರಾನ್ನ ಮಾಡುವ. ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೋಬೇಕು. ಚಿತ್ರಾನ್ನ ಅಲ್ವಾ, ಹಾಗಾಗಿ ಮೊದಲು ಕಡಲೆ ಬೇಳೆ ಮತ್ತು ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಇದರಲ್ಲಿ ಬದಲು ಹಸಿ ಬಟಾಣಿ ತೊಗೊಂಡೆ ಚೆನ್ನಾಗಿರುತ್ತೆ. ನೆಕ್ಸ್ಟು ಸಾಸಿವೆ ಹಾಕ್ಕೊಂಡೆ, ಆ ಚಿಟಪಟ ಸಿಡಿದ ಮೇಲೆ ಪಲಾವ್ ಸಾಮಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಗಮ್ ಅಂತ ಸ್ಮೆಲ್ ಬರುತ್ತೆ, ಬಿರಿಯಾನಿ ಥರ ಸಖತ್ತಾಗಿರುತ್ತೆ. ಆಮೇಲೆ ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಎರಡೂ ಹಾಕ್ಕೊಳ್ತಾ ಇದ್ದೀನಿ. ಖಾರ ನೋಡ್ಕೊಂಡು ಹಾಕೋಬೇಕು. ನಮ್ಮನೇಲಿ ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಎರಡು ಖಾರ ಇಲ್ಲ ಅಂದ್ಬಿಟ್ಟು ಎರಡು ಹಾಕ್ಬಿಟ್ಟಿದ್ದೀನಿ. ನೆಕ್ಸ್ಟು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡಿದ ತಕ್ಷಣನೇ ನಾನು ಉಪ್ಪು ಕರೆಕ್ಟಾಗಿ ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗೋವರೆಗೂ. ಆಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡೂ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ರೆ ಇನ್ನೂ ಗಮ್ಮಂತ ಬರ್ತಿತ್ತು, ಆದರೆ ಪರವಾಗಿಲ್ಲ, ಶುಂಠಿ ಖಾಲಿ ಆಗಿಬಿಟ್ಟಿತ್ತು. ಆಮೇಲೆ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗ್ತೈತೋ ಅಷ್ಟು ಟೇಸ್ಟ್ ಬರ್ತೈತೆ ಅಂತ ನನ್ನ ಅನಿಸಿಕೆ. ಇದು ತುಂಬ ಚಿಕ್ಕ ವಯಸ್ಸಲ್ಲಿ ತಿಂದಿದ್ದಲ್ಲ, ಮರ್ತೋಗಿದ್ದೀನಿ. ಏನೋ ಒಂದು ಐಡಿಯಾ ಮೇಲೆ ಮಾಡ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ, ಫ್ಲೇವರ್ ಬರುತ್ತೆ ಅಂತ. ಆಮೇಲೆ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೇ ಹಿಂಗೆ ಮಾಡೋದು ಅಂತ ಒಂದು ಐಡಿಯಾದ ಮೇಲೆ ಮಾಡ್ತಾಯಿದ್ದೀನಿ. ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು. ಆಮೇಲೆ ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ. ನನಗೆ ನಿಂಬೆ ರಸ ಹಾಕ್ಬೇಕಾದ್ರೆ ಸ್ಟವ್ ಆಫ್ ಮಾಡಿಬಿಡ್ತೀನಿ ಚಿತ್ರಾನ್ನಕ್ಕೆ, ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟೆ ನಿಂಬೆ ರಸ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗೊಜ್ಜು ಸ್ವಲ್ಪ ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇಷ್ಟೇ ಸಿಂಪಲ್ಲಾಗಿ ಮಾಮೂಲಿ ಚಿತ್ರಾನ್ನ ಮಾಡೋ ಥರನೇ ಮಾಡ್ಕೊಳ್ಳೋದು ಅಷ್ಟೇ. ಸ್ವಲ್ಪ ಜಾಸ್ತಿ ಐಟಮ್ಸ್ ಹಾಕ್ಕೊಳ್ಳೋದು. ಅನ್ನ ಬಿಸಿ ಅನ್ನನೇ ಇತ್ತು, ಸ್ವಲ್ಪ ತಣ್ಣಗಾಗಿದ್ರೆ ಉದುರುದ್ರ ಆಗ್ತಾಯಿತ್ತು, ಆದರೂ ಪರವಾಗಿಲ್ಲ. ಮಿಕ್ಸ್ ಮಾಡ್ತಾ ಉದ್ರುದ್ರಾಗುತ್ತೆ ಅಂದ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸೋನಾ ಮೊಸರಕ್ಕಿಲ್ಲಿ ಮಾಡ್ಕೊಂಡ್ರೆ ಮಾತ್ರ ಟೇಸ್ಟ್ ಸೂಪರಾಗಿರ್ತೈತೆ. ಆದರೆ ಮಿಕ್ಸ್ ಮಾಡ್ಬೇಕಾದ್ರೆ ಗೊತ್ತಾಯಿತು ಟೇಸ್ಟ್ ಯಾವ ರೇಂಜಿಗೆ ಇರ್ತೈತೆ ಅಂತ ನನಗೆ. ಅದನ್ನು ಸೈಡ್ಗೆ ಇಟ್ಕೊಂಡು ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಣ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡ್ಕೋಬೋದು, ಆದರೆ ದ್ರಾಕ್ಷಿ ಮಾತ್ರ ಇತ್ತು ಸ್ವೀಟ್ಗೆ. ಇದು ಯಾಕಂದರೆ ಹಾಲು ಮಿಕ್ಕಿತ್ತಲ್ಲ, ಅದರಲ್ಲಿ ಸಬ್ಬಕ್ಕಿ ಪಾಯಸ ಮಾಡೋಣ ಅಂತ ದ್ರಾಕ್ಷಿ ಎಲ್ಲ ಸೈಡ್ಗೆ ಎತ್ಕೊಂಡು ಅದಕ್ಕೆ ಮಿಕ್ಕಿರೋ ಹಾಲೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸದ್ಯ ಒಡ್ಕೊಂಡಿಲ್ಲ, ಹಸಿಮೆಣಸಿನಕಾಯಿ ಹಾಕಿದ್ರು, ಸಬ್ಬಕ್ಕಿ ನೆನೆಸಿರ್ಲಿಲ್ವಲ್ಲ, ಅದಕ್ಕೆ ಒಂದು ಜಾರ್ಗೆ ಹಾಕಿ ತರ್ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಇದನ್ನೊಂದು ಶಾರ್ಟ್ ವಿಡಿಯೋದಲ್ಲಿ ನೋಡಿದೆ. ರುಬ್ಕೊಂಡು ಇದನ್ನು ಪುಡಿ ಮಾಡ್ಕೊಂಡು ಈ ಥರ ಹಾಕಿ ಕಲಿಸ್ತಾ ಇರಬೇಕು, ಉಂಡೆ ಆಗಿಬಿಡುತ್ತೆ. ಹಾಲಲ್ಲೆಲ್ಲ ನೀರಲ್ಲೇ ಮಾಡಬೇಕಾಗಿರೋದು. ಇದನ್ನು ಸಕ್ಕರೆನೂ ಹಾಕ್ಕೊಂಡೆ. ನೀರಲ್ಲಿ ಟ್ರೈ ಮಾಡಿ ಯಾರಾದರೂ, ಹಾಲು ಬದಲು ಸಕ್ಕದಾಗಿ ಕಾಣಿಸುತ್ತೆ, ಜೆಲ್ಲಿ ಥರ. ಈ ಥರ ಹಾಕಿದ್ಮೇಲೆ ಮಿಕ್ಸ್ ಮಾಡ್ತಾನೆ ಇರಬೇಕು, ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ. ಇದು ಪುಡಿ ಮಾಡಿರೋದ್ರಿಂದ ಬೇಗ ಬೆಂದ್ಕೊಳ್ಳುತ್ತೆ. ಸಬ್ಬಕ್ಕಿ ನೆನೆಸೋದು ನಾವು ಏನೋ ಮರ್ತೋಗಿದ್ರೆ ಈ ಥರ ಪಾಯಸಕ್ಕೆ ರುಬ್ಬಿ ಹಾಕೋಬೋದು. ಏಲಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಮೆಲ್ ಘಮ ಬರ್ತಾಯಿತ್ತು. ಹುರಿದಿಟ್ಕೊಂಡಿರೋ ದ್ರಾಕ್ಷಿ ಹಾಕ್ಕೊಂಡೆ. ತುಪ್ಪ ಬೇಕಾದ್ರೆ ಬಳಸ್ಬೋದು, ಸೂಪರ್ ಇರುತ್ತೆ. ಮಸಾಲ ಚಿತ್ರಾನ್ನ, ಕಡಲೆಕಾಯಿ ಚಟ್ನಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡೆ ಅನ್ನಕ್ಕೆ ಅಂತ. ಇದು ನಮ್ಮ ಹೊಸ ಸ್ವೀಟ್ ಫ್ರೆಂಡ್ಸ್. ಶಿವ ರಿಯಾಕ್ಷನ್ ನೋಡಕ್ಕೆ ಕಾಯ್ತಾ ಇದ್ದೀನಿ ಈಗ. ಕುಮಾರ್ ಕಾಣಿಸ್ತಿಲ್ಲ, ಹೋಗಿ ಕರ್ಕೊಂಡು ಬರೋಗು, ಹೋಗಿ ಎಲ್ಲ ಐತೆ ಕರ್ಕೊಂಡು ಬರೋಗು ಬೇಗ. ಇಷ್ಟು ತನಕ ಆಯ್ತಾ ಅಂತ ಕೇಳ್ಕೊಂಡೇ ಇತ್ತು. ಈಗ ಮಾಯ ಕಾಲ್ ಮಾಡಿದ್ರು ಬ್ಯುಸಿ. ಟಾಮನ್ ಕಳಿಸಿದ್ದೀನಿ ಫ್ರೆಂಡ್ಸ್, ಕರ್ಕೊಬರ್ಬೋದೇನೋ ನೋಡ್ತೀನಿ. ಊಟ ಹಾಕ್ಬಿಟ್ಟು ಹಿಂಗೆ ಕಾಯಿ ಬರುತ್ತೆ ಫ್ರೆಂಡ್ಸ್. ಯಾವುದೇ ಗಂಡು ಮಕ್ಳು ಬಂದಮೇಲೆ ಊಟ ಹಾಕಬೇಕು. ಆವಾಗ ತಾನೇ ಇತ್ತು, ಫೋನ್ ಬಂತು ಅಂತ ಆಚೆ ಬಂತು, ಆಗಲೇ ಮಾಯ ಊಟ ಹಾಕೋಷ್ಟರಲ್ಲಿ. ನೋಡಿದ್ರ ಫ್ರೆಂಡ್ಸ್, ಟಾಮಗೆ ಎಷ್ಟು ಬುದ್ಧಿ ಐತೆ. ಊಟ ಹಾಕ್ಬಿಟ್ಟು ಕಾಯಿ ಬರ್ದು ಬಾಪ. ಸರಿ ಬಾ.
ಥ್ಯಾಂಕ್ಸ್ ಟಾಮ್ ಕರ್ಕೊ ಬಂದಿದ್ದಕ್ಕೆ. ಮಲ್ಗಾಗ ಜಾಗ ಹುಡುಕ್ತಾ ಅವನೇ ಬಿಸಿಲಿಗೆ. ಸರಿ ಆಂಜನೇಯನ್ ಬರ್ತೀನಿ ನಾನು. ಇವಂಗೆ ಮೈ ಚಿಕನ್ ತಿನ್ನಿಸ್ದೆ ಇಬ್ಬರು ಎದ್ಬಿಟ್ಲು. ಏನಪ್ಪಿ ಚಿಕನ್ ತಿನ್ಸಿದ್ ಹುಷಾರಾಗ್ಬಿಟ್ನಂತೆ ನೋಡಿ ಫ್ರೆಂಡ್ಸ್. ಟಂಟಡ ಊಟ ಚಿತ್ರಾನ್ನ ಅಲ್ಲ ಹಂಗಂದ್ರೆ ಸೂಪರ್ ಆಗದೆ. ಹೊಸ ರೆಸಿಪಿ ಅದು. ಸೂಪರ್. ಸ್ವೀಟು ಸ್ವೀಟ್ ತಿನ್ಬೇಕಾ? ಹಾ ಅದು ಹೊಸ ರೆಸಿಪಿ ಸ್ವೀಟ್, ಅದಕ್ಕೆ ಬಿಸಿ ಇರಬೇಕು. ಬಿಸಿ ಬಿಸಿ. ಸೂಪರ್. ಥ್ಯಾಂಕ್ ಯು ಫಾರ್. ಥ್ಯಾಂಕ್ ಯು. ಜಲ್ಲಿ ಜಲ್ಲಿ ತರ ಬಂದೈತೆ. ಇದೇನ್ ಪಾಯಸ ಹೇಳಪ್ಪಿ? ಸಬ್ಬಕ್ಕಿ ಪಾಯಸ. ನಿನ್ ಕನ್ಫ್ಯೂಸ್ ಆಯ್ತಾ? ಆದ್ರೆ ನಾನು ಸ್ವೀಟ್ ತಿನ್ನಲ್ಲ, ಚಿತ್ರಾನ್ನ ತಿಂದಿ. ಸೂಪರ್ ಬಂದಿತ್ತೆ. ಚಿಕ್ಕ ವಯಸ್ಸು ನಮ್ಮ ಮನೇಲಿ ಹಿಂಗೆ ಮಾಡ್ತಾರಪ್ಪಿ. ಸಣ್ಣಕ್ಕೆ ಒಂದು ಕೇಕ್ ಸಣ್ಣಕ್ಕೆ ಕೆಜಿ ಎಷ್ಟು ಹೇಳು? 45 ರೂಪಾಯಿನೋ. ಬೇಡ ನಾವ್ ಇದೇ ತಿನ್ನೋಣ. 8 hours later. ನಿನ್ನ ಲಕ್ಷ್ಮಣ್ ರೇಖೆ ತಗೊಬಂದ್ ಬರೀ ಅಂದಿದ್ದು. ಲಕ್ಷ್ಮಣ ನೋಡು ಏನೋ ಸೊಪ್ಪೆ ಅವು ನೋಡ್ದಲ್ಲ. ನಾವು ಊರ ತರ್ಬೇಕು ಹೋಗು ಅದನ್ನ ತರ ಲಕ್ಷ್ಮಣ ರೇಖೆ ಸಚಿನ್. ಆ ಪೌಡ್ರು ಆ ವಾಸನೆ ಮಾಡಿದ್ ನೋಡ, ಇರು ಪೌಡ್ರ್ ಎತ್ಕೊಂಬದಾಗ್ತೇ ಸಾ ಇಲ್ಲ. ಫ್ರೆಂಡ್ಸ್ ಏನ್ ಮಾಡೈತಂದ್ರೆ ತೋರಿಸ್ತೀನಿ ನಿಮಿಷ. ಮನೇಲಿ ಸಣ್ಣಿರ್ವು ನುಚ್ಚಿರ್ವು ಜಾಸ್ತಿ ಆಗಿದ್ವು ಅಂತ ಇಲ್ಲ ಲಕ್ಷ್ಮಣ್ ರೇಖೆ DDT ಪೌಡ್ರ್ ಏನೋ ಹಾಕ್ತಾ ಇರ್ತಾನೆ. ಜಿರಳೆ ಹೋಗೋ ಹೊಡಿತೀರ ಸ್ಪ್ರೇ ಹಿಟ್ಟು ಏನಾದ್ರೆ ಹೆಸರು ಕೆಂಪು ಕಲರ್ ಇರ್ತೈತೆ. ಅದನ್ನ ಮನೆ ಕಿಚನ್ ಎಲ್ಲ ಸ್ಪ್ರೇ ಮಾಡಿ ತಲೆ ಸುತ್ತು ಒಂದೇ ಮನೆ ಕ್ಲೀನ್ ಮಾಡಕ್ ಹೋಗ್ತಾ ಇಲ್ಲ. ದೇವಸ್ಥಾನಕ್ಕೆ ಹೋಗ್ತಿದೀವಿ ಇವತ್ತು ಸಂಜೆ ಮೇಲೆ. ನೋಡಿ ನೀರ್ ತರ ಸ್ಪ್ರೇ ಹೊಡೆದೈತೆ ಎಲ್ಲ ಸುತ್ತಲ್ಲ ನೀರ್ ತರ. ಅದು ಸ್ಮೆಲ್ಲು ಮನೆಯೊಳಗೆ ಹೋದ್ರೆ ತಲೆ ಸುತ್ತೈತೆ. ನನ್ನ ಜಿರಳೆ ತರ ತಲೆ ಸುತ್ತ ಬಿದ್ದು ಸತ್ತೋಗ್ಬಿಡ್ಲಿ, ಆಮೇಲೆ ಆರಾಮಾಗಿರೋಂಥ ಶಿವ ಸ್ಕೆಚ್ ಹಾಕೈತೋ ಏನೋ. ಅದಕ್ಕೆ ಬರ್ಲಿ ನಾನು ಶಿವ ಕೈಲೇ ಕ್ಲೀನ್ ಮಾಡಿಸ್ತೀನಿ. ಇಬ್ರು ಸೇರಿ ಕ್ಲೀನ್ ಮಾಡ್ತೀವಿ. ತಲೆ ಸುತ್ತ ಬಿದ್ದರೆ ಇಬ್ರು ಬಿಡೋಣ, ಈ ಥರ ಪ್ಲಾನ್ ಮಾಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಈಗ 5:30 ಆಯ್ತು. ಇನ್ನು 1/2 ಅವರಲ್ಲಿ ಮನೆ ಕ್ಲೀನ್ ಮಾಡ್ಕೋಬೇಕು. 6 ಗಂಟೆ ಮೇಲೆ ಕ್ಲೀನ್ ಹಂಗೆ ಮಾಡೋಂಗಿಲ್ಲ. ತಪ್ಸ್ಕೊಂಡು ಹೋಗ್ತೈತೆ ಎಲ್ಲಿ ಕ್ಲೀನ್ ಮಾಡಿಸ್ಬಿಡ್ತೀನಿ ಅಂತ. ಫೋನ್ ಬಂತ ಇರು, ಯಾರ ಕರಿತವ್ರೆ ಇರು, ಈ ಥರ ಎಲ್ಲ. ಅದಕ್ಕೆ ನೋಡ್ತಾ ಇದ್ದೀನಿ ನಾನು ಕೂತ್ಕೊಂಡು. ನಾನೊಂದು ರಾಶಿ ಪಾತ್ರೆ ತೊಳೆದಿಟ್ಟೆ, ಕಾಯ್ತಾ ಇದ್ದೀನಿ ಯಾವಾಗ ಬಂದು ಕ್ಲೀನ್ ಮಾಡೋಕ್ಕೆ ಬಗ್ತೈತೋ, ಆಮೇಲೆ ನಾನು ಬಗ್ತೀನಿ. ಇವನು ಟಾಮ್ ಫ್ರೆಂಡು, ಬ್ಲ್ಯಾಕ್ ಆ್ಯಂಡ್ ವೈಟ್. ಗೋ. ನಮ್ಮ ಟಾಮನ್ನು ನೋಡ್ದ ಎಲ್ಲಿಯಾದ್ರು? ನಾನು ನಿನ್ನ ಮಾತಾಡಿಸುವ ಪರಿಸ್ಥಿತಿಯಲ್ಲಿ ಇಲ್ಲ. ಇನ್ನೊಬ್ಬ ಅಯ್ಯಯ್ಯೋ ಟಾಮ್ ಫ್ರೆಂಡ್ ಒಬ್ಬ ಹೋದ ಮತ್ತೊಬ್ಬ ಬಂದ. ಏನ್ ನಡೀತಾ ಇದೆ ಇಲ್ಲಿ? ಯಾಕಂದ್ರೆ ಅವ್ರಿಬ್ರು ಟ್ವಿನ್ಸು. ನೀವ್ ಎದ್ರಕೋಬೇಡಿ ಫ್ರೆಂಡ್ಸ್. ಅಲ್ಲೇರು ಇಲ್ಲ ಬಾರೋ. ಎಲ್ಲೋಗಿದ್ದಪ್ಪ? ಸಾಕ ಟೈಮು ಮನೆಗೆ ಹೋಗೋಕ್ಕೆ ಬರಕ್ಕೆ ಎಲ್ಲ. ಹೋಗು. ನೋಡಿದ್ರ ಫ್ರೆಂಡ್ಸ್ ಎಷ್ಟು ಕೋಪ ಬರುತ್ತೆ ಅವನಿಗೆ ಪ್ರೀತಿಯಿಂದ ಮಾತಾಡ್ಸಿಲ್ಲ ಅಂದ್ರೆ. ಹಿಂಗಿರುತ್ತೆ ಫ್ರೆಂಡ್ಸ್ ನಮ್ಮ ಟಾಮು ಹತ್ರ. ಅವ್ನು ಬಂದ ತಕ್ಷಣ ಟಾಮು ಹಂಗೆ ಹಿಂಗೆ ಮುದ್ದು ಮಾಡಿ ಮಾತಾಡಿಸಿದ್ರೆ ಕುತ್ಕೊಳ್ತಾನೆ, ಇಲ್ಲ ಮನೆ ಒಳಗೊಳಗೆ ಹೋಗಿ ಮಲ್ಕೊಳ್ತಾನೆ. ಸ್ವಲ್ಪ ಕೋಪದಲ್ಲಿ ಮಾತಾಡಿದ್ರೆ ಅವ್ರು ಇಟಕ್ ತಿರ್ಕೊಂಡು ವಾಪಸ್ ಹೋಗ್ತಾನೆ. ಎಷ್ಟು ಕೋಪ ಬರ್ತೈತೆ ಫ್ರೆಂಡ್ಸ್ ಇವನಿಗೆ. ಮನುಷ್ಯರಿಗೂ ಬರಲ್ಲ ಅಷ್ಟು ಕೋಪ. ಅಯ್ಯೋ ದೇವ್ರೆ. ಶಿವ ಬರುತ್ತೆ ಇಬ್ರು ಮನೆ ಕ್ಲೀನ್ ಮಾಡ್ಬೋದಂತ ಕಾಯ್ದು ಸಾಕಾಯ್ತು. ಬರಲ್ಲ ಅಂತ ಗೊತ್ತಾಯ್ತು. ಹಿಂಗೆ ಇದ್ರೆ ನಾನೇ ಎಷ್ಟೊತ್ತಾರು ಕ್ಲೀನ್ ಮಾಡಬೇಕಾಗುತ್ತೆ ಅಂದ್ಬಿಟ್ಟು ಸೋಪ್ ಪುಡಿ ಹಾಕಿ ಮನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸ್ಮೆಲ್ ಹೆಂಗೆ ಬರ್ತಿತ್ತು ಅಂದರೆ ಸೋಪ್ ಪುಡಿ ಹಾಕಿದ್ರು ಸಹ ಅದು ಜಿರಳೆ ಮದ್ದು ಸ್ಮೆಲ್ಲೇ ಹೊಡಿತಾ ಇತ್ತು. ಇನ್ನೊಂದು ಸ್ವಲ್ಪ ಹೊತ್ತು ನಾನು ಅಲ್ಲೇ ತೊಳ್ಕೊಂಡು ಕೂತಿರೆ ಅಲ್ಲೇ ತಲೆ ಸುತ್ತ ಬಿದ್ದೋಗ್ಬಿಡ್ತಿದ್ನೇನೋ, ಅಷ್ಟು ಪವರ್ಫುಲ್ ಆಗಿತ್ತು. ಆದರೆ ನಾವು ಮನೇಲಿ ಬಳಸಲ್ಲ ನಾನು ಜಿರಳೆ ಮದ್ದು. ಎಷ್ಟೇ ಜಿರಳೆ ಇದ್ರೂ ಈ ಸ್ಮೆಲ್ ಆಗಲ್ಲ, ಮತ್ತು ಅದರಿಂದ ನಮಗೇನೋ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಅಂದ್ಬಿಟ್ಟು ನೀಟಾಗಿ ತೊಳ್ಕೊಂಡು ಆಮೇಲೆ ಒರೆಸ್ಕೊಂಡೆ. ಆಮೇಲೆ ಸ್ವಲ್ಪ ಕಮ್ಮಿ ಆಯಿತು. ಗೋಡೆಗೆಲ್ಲ ಹೊಡೆದ್ಬಿಟ್ಟಿದ್ದೆ. ನನಗೆ ಹೇಳಲಿಲ್ಲ, ನಾನು ಬರೀ ನೆಲದ ಮೇಲೆ ಹಾಕೈತೆ
ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೂ ಸ್ವಲ್ಪ ಸ್ವಲ್ಪ ಸ್ಮೆಲ್ ಐತಲ್ಲ, ಏನು ಮಾಡೋದು ಅಂತ ಗೊತ್ತಾಗದೆ ಹಂಗೆ ಒರೆಸ್ಕೊಳ್ತಾ ಇದ್ದೆ. ಆಮೇಲೆ ಬಂದು ಹೇಳ್ತು ನಾನು ಗೋಡೆಗೆಲ್ಲ ಮುದ್ದೊಡ್ದಿದ್ದೀನಿ ಅಂತ. ಗೋಡೆ ಎಲ್ಲ ತೊಳ್ಕೊಬೇಕಾಯ್ತು ಅಂತ ಆಮೇಲೆ ಅನ್ನಿಸ್ತು. ಅಡುಗೆ ಮನೆ ಮಾತ್ರ ತೊಳ್ಕೊಂಡೆ, ಹಾಲೇನು ತೊಳ್ಕೊಳಕ್ಕೆ ಹೋಗಿಲ್ಲ. ಹಾಲು ತೊಳಕ್ಕೆ ಹೋದಂದ್ರೆ ಮಂಚ ಗಿಂಚ ಎಲ್ಲ ಹಾಳಾಗಿ ಹೋಗ್ಬಿಡ್ತೈತೆ ನೀರು ಹಿಡ್ದು ಅಂದ್ಬಿಟ್ಟು ಈ ಥರ ಒರೆಸ್ಕೊಂಡೆ. ಮನೆ ಒರೆಸ್ಬೇಕಾದ್ರೆ ಒಂದೇ ಒಂದು ಕಷ್ಟದ ಕೆಲಸ ಅಂದರೆ ಮಂಚದ ಕೆಳಗೆ ಒರೆಸೋದು. ಇರೋಬ್ಬರೋ ಎನರ್ಜಿ ಎಲ್ಲ ಹಾಕಿ ಕೆಳಗೆ ಬಿದ್ದು ಒದ್ದಾಡ್ಕೊಂಡು ಒರೆಸ್ತೀನಿ. ನನಗಂತೂ ಏನಕ್ಕಾದ್ರೂ ಮಂಚ ತೊಗೊಂಡು ಅಂತ ಅವಾಗ ಅನ್ನಿಸ್ತಾ ಇರ್ತೈತೆ. ಇನ್ನೊಂದು ಕಡೆ ಯೋಚನೆ ಮಾಡಿದ್ರೆ ಮಂಚ ತೊಗೊಂಡಿಲ್ಲ ಅಂದರೆ ನಾವು ಕೆಳಗೆ ಕೂತ್ಕೊಂಡು ಎದ್ದು ಮಲ್ಗೋ ಟೈಮಲ್ಲೆಲ್ಲ ಕಷ್ಟ ಆಗ್ತಾಯಿತ್ತು ನಮಗೆ. ಅಂದರೆ ನಾವು ಮಾಡೋ ಕೆಲಸಕ್ಕೆ ಈ ಥರ ಮಂಚ ಇರಲೇಬೇಕು. ಬೆಳಗಿನ ಸಂಜೆವರೆಗೂ ಕಷ್ಟಪಟ್ಟು ಕೆಲಸ ಮಾಡಿ ಬರ್ತೀವಿ, ನಿದ್ದೆ ಆರಾಮಾಗಿ ಆಗಿಲ್ಲ ಅಂದರೆ ಹೆಂಗೆ ಅಂತ ಅನ್ನಿಸ್ತು. ಹಿಂಗೆ ಮನೆಯೆಲ್ಲ ಒರೆಸ್ಕೊಂಡು ಬಾಗಿಲಿಗೆ ನೀರು ಹಾಕ್ಕೊಂಡು ರಂಗೋಲಿನೂ ಹಾಕ್ಕೊಂಡೆ. ಆಲ್ರೆಡಿ 6 ಗಂಟೆ ಆಗ್ತಾ ಬಂದ್ಬಿಟ್ಟಿತ್ತು. 6 ಗಂಟೆ ಮೇಲೇ ಪೂಜೆಗೆ ಸ್ಟಾರ್ಟ್ ಮಾಡಿಕೊಂಡೆ. 6:30 7 ಗಂಟೆ ಒಳಗೇ ಪೂಜೆ ಮುಗಿಸ್ಕೊಬಿಡ್ಬೇಕು ಅಂತ. ಕೆಲಸದಿಂದ ಬರಬೇಕಾದ್ರೇ ದಾಸವಾಳ ಹೂವೆಲ್ಲ ಕಿತ್ಕೊಬಂದಿದೆ. ಹೆಂಗಿದ್ರು ಸಂಜೆ ಲೇಟ್ ಆಗಿಬಿಡುತ್ತೆ, ಲೇಟ್ ಆದರೆ ಗಿಡಕ್ಕೆ ಕೈ ಹಾಕ್ಬಾರ್ದು ಅಂತ ಅದೇ ಹೂವನ್ನ ಇಟ್ಕೊಂಡು ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ. ದೇವ್ರ ಸಾಮಾನೇನು ತೊಳ್ಕೊಳಕ್ಕೆ ಹೋಗಲಿಲ್ಲ, ಸೋಮವಾರ ತೊಳ್ಕೊಂಡಿದ್ದೆ. ವಾರಕ್ಕೊಂದ್ಸಲ ಅಷ್ಟೇ ತೊಳ್ಕೊಳ್ಳೋದು ನಾನು. ಹಂಗಾಗಿ ನೆಕ್ಸ್ಟ್ ಸೋಮವಾರ ಇಲ್ಲ ಯಾವಾಗಾದ್ರೂ ತೊಳ್ಕೊಂಡ್ರೆ ಆಯಿತು ಅಂತ. ಗುರುವಾರ ಟೈಮ್ ತೊಳ್ಕೊಂಡ್ರೆ ಬೆಸ್ಟು ಅನ್ನಿಸ್ತಿದೆ ನನಗೆ. ಯಾವುದೇ ರಿಸ್ಕ್ ಇರಲ್ಲ. ಸೋಮವಾರನೇ ತೊಳೆದು ಪೂಜೆ ಮಾಡಬೇಕಂದ್ರೆ ಕಷ್ಟ. ಹಂಗಾಗಿ ಗುರುವಾರನೇ ತೊಳ್ಕೊಬಿಡ್ತೀನಿ. ಆರತಿಯೆಲ್ಲ ಬೆಳ್ಕೊಂಡೆ. ಶಿವನೂ ಬರುತ್ತೆ, ಇಬ್ಬರು ಜೊತೆಲಿ ಪೂಜೆ ಮಾಡೋಣ ಅಂದರೆ ಬಂದೇ ಇಲ್ಲ. ಮನೆಗೆ ಲಾಸ್ಟಲ್ಲಿ ಧೂಪ ಹಾಕ್ಕೊಂಡೆ. ಫ್ರೆಂಡ್ಸ್, ನಾನು ಫ್ರೆಶ್ ಆಗಿ ಪೂಜೆ ಎಲ್ಲ ಮುಗೀತು. ಶಿವ ಫ್ರೆಶ್ ಆಗ್ತಾ ಇದೆ. ಈಗ ಬಂದ ತಕ್ಷಣ ದೇವಸ್ಥಾನಕ್ಕೆ ಹೋಗೋದೇನೆ. ಶುಕ್ರವಾರ ಪೂಜೆ ಮಾಡಲಿಲ್ಲ ಅಂದರೆ ಒಂಥರ ಮೈ ಭಾರ ಥರ ಇರ್ತೈತೆ ಫ್ರೆಂಡ್ಸ್. ಈಗ ಪೂಜೆ ಮಾಡಿದ್ಮೇಲೆ ರಿಲ್ಯಾಕ್ಸ್ ಅನ್ನಿಸ್ತೈತೆ, ಒಂಥರ ಆರಾಮ್ ಅನ್ನಿಸ್ತೈತೆ. ಅದಕ್ಕೆ ಏನಾದರೂ ಹೆಣ್ಮಕ್ಳಿಗೆ ನಿಮ್ಮ ಮನೇಲಿ ನಿಮಗೆ ಬೋರು ಬೇಜಾರು ಒಂಥರ ಮೈ ಭಾರ ಅನಿಸುತ್ತೆ ಅಂದರೆ ಏನಾರ ಕಷ್ಟ ಬಿದ್ದು ಮನೆ ಕ್ಲೀನ್ ಮಾಡಿ ದೀಪ ಹಚ್ಬಿಡಿ, ಆರಾಮ್ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಕಷ್ಟ ಎಲ್ಲ ದೇವ್ರ ಹತ್ರ ಹೇಳ್ಬಿಟ್ಟಿರ್ತೀವಲ್ಲ, ಹಂಗಾಗಿ ದೇವರೇ ನೋಡ್ಕೊಳ್ಳುತ್ತೆ ಮುಂದೆ ಅಂತ. ಪೂಜೆ ಎಲ್ಲ ಮುಗೀತು. ಶಿವ ಬಂದ ತಕ್ಷಣ ಈಗ ನಮ್ಮ ಆಂಜನೇಯನ ನೋಡೋಕೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ. 7 ಕಾಲು ಆಗ್ತಾ ಬಂತು. ಈಗ ಹೋಗ್ತಿದ್ವಿ. 7 ಗಂಟೆ ಮೀರ್ಸ್ಕೊಂಡು ಹೋಗ್ತಿದ್ದೀವಿ. ಏನೋ ಇವೆಲ್ಲ ಅಪ್ಪ. ಫ್ರೆಂಡ್ಸ್, ನಾನು ಶಿವ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂದರೆ ಇದೇ ಕಾರಣ. ಇಲ್ಲೊಬ್ರು ಇರಬೇಕು, ಒಬ್ರು ಹೋಗ್ಬೇಕು. ಇಲ್ಲಿ ಬಿಟ್ಟೋಗಂಗಿಲ್ಲ. ನಮ್ಮ ಜವಾಬ್ದಾರಿ ಇದು. ಇಲ್ಲೇನಾದರೂ ಒಂಚೂರು ಏನಾದ್ರು ಮಿಸ್ ಆದರೆ ಸುಮ್ಮನೆ ಅದು ನಮ್ಮ ತಲೆ ಮೇಲೆ ಬರ್ತೈತೆ. ಇಬ್ಬರು ಒಟ್ಟಿಗೆ ಹೋಗ್ಬೇಕಂದ್ರೆ ಇಂಥ ಟೈಮಲ್ಲಿ ಹೋಗ್ಬೇಕು. ಅದಕ್ಕೆ ಇಬ್ಬರು ಎಲ್ಲೂ ಒಟ್ಟಿಗೆ ಹೋಗೋಕ್ಕಾಗ್ತಾಯಿಲ್ಲ. ಬರ್ತಾ ಇದೆ ಶಿವಕುಮಾರ್. ಬಾಪ ಹೋಗ್ಬಿಟ್ಟು ಬರುವ. ನಮಗಿಂತ ಮುಂಚೆನೇ ಆಚೆ ಕಾಯ್ತವನೇ. ಬತ್ತೇಟ ಮುನ್ಸ್ಕೋತಾನಪ್ಪ ಇವನ್ನ ನೈಸಾಗಿ ಮಾತಾಡಿಸ್ಬೇಕು. ಸೈಡ್ ಬಾ ಗಾಡಿ ಬರ್ತೈತೆ. ಹೋಗಿ ಮನೆ ಹತ್ರ, ಆಮೇಲೆ ಬರ್ತೀನಿ. ಹೋಗಪ್ಪ ಮನೆ ಹತ್ರ. ಪುಕ್ಲಾ ಇವ್ರು ಹೋಗಲ್ಲ, ನಾವು ಬರೋ ತನಕ ಇಲ್ಲೇ ಕೂತಿರ್ತಾನೆ ಫ್ರೆಂಡ್ಸ್. ನೋಡಿ ಅವ್ನ ಗ್ಯಾಂಗು ಅಲ್ಲಿ ಕೂತವ್ರೆ ನೋಡ್ರಿ. ನಿನ್ನ ಗ್ಯಾಂಗ್ ಹತ್ರ ಹೋಗ್ಬಿಟ್ಟು ಬರೋಗು. ಗಾಡಿ ಬರೋದು ನೋಡ್ಬಿಟ್ಟು ಬಂದವನೇ, ಅಲ್ಲೇ ಕೂತಿದ್ದ ಇಷ್ಟೊತ್ತು. ನೋಡಿ ಇಬ್ರು ಬೆಸ್ಟ್ ಫ್ರೆಂಡ್ಸ್. ಸೈಡ್ ಪ್ಲೀಸ್ ಟಾಮ್, ಸೈಡ್ ಪ್ಲೀಸ್. ಹಲೋ ಮಿಸ್ಟರ್. ಯಾಕೆ ಎಳೆಯಲ್ಲ ನಡಿಯಪ್ಪ ಸ್ವಾಮಿ. ಇಷ್ಟೊತ್ತಲ್ಲೇ ಗಾಡಿಗಳು ಜಾಸ್ತಿ ಅಲ್ಲ. ತಿನ್ನಕ್ಕೆ ಇವರೆಲ್ಲ ತಿನ್ನಕ್ ಬಂದಿರೋರೆ ನಾವು ಹೋಟ್ಲುಗಳಲ್ಲಿ. ಒಟ್ನಲ್ಲಿ ಈ ಏರಿಯಾದಲ್ಲಿ ಇದ್ದಷ್ಟು ಹೋಟ್ಲುಗಳು ಎಲ್ಲೂ ಇಲ್ಲ ಅಪ್ಪ ಸ್ವಾಮಿ. ಮನೆಗಳಲ್ಲಿ ಅಡುಗೆ ಮಾಡಿ ತಿಂತಾರೋ ಇಲ್ವೋ ಗೊತ್ತಿಲ್ಲ. ವಾವ್ ಮೈ ಸಿಸ್ಟರ್ಸ್. ನಮ್ಮ ಹಾಸ್ಪಿಟ್ಲು, ನಮ್ಮ ಚಿಕನ್ ಫಿಶ್ ಅಂಗಡಿ. ಇಲ್ಲಿ ನಮ್ದು ಜ್ಯೂಸ್ ಅಂಗಡಿ ಇತ್ತಲ್ಲಪ್ಪಿ. ಐತೆ ನಮ್ದು ಜ್ಯೂಸ್ ಅಂಗಡಿ. ನಾನು ಎಲ್ಲೆಲ್ಲಿ ಏನೇನು ತಿಂತೀನಿ ಏನೇನು ಕುಡಿತೀನಿ ಎಲ್ಲ ನಮ್ಮದೇ ಫ್ರೆಂಡ್ಸ್. ಎಲ್ಲ ತಿನ್ನೋದೇನ ಇವ್ರು ನಡ್ಕೊಂಡು ಹೋಗಾರಲ್ಲ. ಇನ್ನೇನು ಮಾಡ್ತಾರೆ, ಬೆಳಗಿನ ಸಂಜೆ ತನಕ ದುಡ್ದು ಸಾಕಿರುತ್ತೆ. ಇದೆ ವೀಕೆಂಡ್ ಬೇರೆ, ಚೆನ್ನಾಗಿ ತಿಂತಾರೆ. ಈ ಕಾಲದಲ್ಲೂ ಸೈಕಲ್. ವಾವ್ ಬ್ಯೂಟಿಫುಲ್ ಡ್ರೆಸ್. ತಂದೂರಿಗಳು. ಔಪ ತಾತ ಹೋಗ್ಬಿಡ್ಲಿರಪ್ಪ. ನಮ್ಮ ಆಂಜನೇಯ.
ಮಾಡಿ ಫಸ್ಟ್ ಲೈನ್ ಮಾಡಿ ಎಲ್ಲಿ ಮಾಡ್ತಾರಂತ ಈ ಟೈಮ್ ಅಲ್ಲಿ ಈ ಟೈಮ್ ಇಲ್ಲಿ ಇರ್ತಾರೆ ಕಲರಾ ಸರ್ ಇದೇ ಕಲರ್ ಅಲ್ಲಿ भैया ने कितने ऊपर है 100 किलोमीटर ಮೊದಲನೇ ಸಲ ಏನು ತಿಂದೆ ಕುಡಿದೆ ಹೋಗ್ತಾ ಇದೀವಲ್ಲಪ್ಪಿ ಹೋಗ್ಲಿ ಬಿಡಪ್ಪ ಕಮಾನ್ ಟಾಮು ಫಾಲೋ ಮೀ ಬೈಕಲ್ಲಿ ಕುಳಿಸ್ಕೊಳಂಗಿದ್ರೆ ಕುಳಿಸ್ಕೋಬೋದಿತ್ತು ಅವನ್ನ ಚಿಕ್ಕ ಶಾಪಿಂಗ್ ಮಾಡ್ಕೊ ಬಂದೆ ಫ್ರೆಂಡ್ಸ್ ಒಳಗೆ ಅವನೇ ಬಾಳೆಹಣ್ಣು ಜಾಸ್ತಿ ಇತ್ತು ಎತ್ಕೋಬೇಕಿತ್ತು ತಾನೆ ನೀನು ಒಂದು ಆಂಜನೇಯನ ಹತ್ರ ಅಟ್ಲಿ ಅದಕ್ಕಲ್ಲಪ್ಪಿ ಪಾದದ ಹತ್ರ ಒಂದು ಲಡ್ಡು ಇತ್ತು ಎತ್ಕೊಳ್ಳೋಣ ಅನ್ನೋಷ್ಟಲ್ಲಿ ಇಬ್ರು ಅದ್ ಯಾರೋ ಅಪ್ಪನವ್ರು ಬಂದ್ಬಿಟ್ರು ಸ್ವಲ್ಪ ಬೇಜಾರಾಗ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ ಏನಾರ ಅನ್ಕೊಳ್ತಾರೆ ಅಂತ ಅದು ಚಿಕ್ಕದಾಗಿ ಶಾಪಿಂಗ್ ಮಾಡೋದು ರಿಬ್ಬನೇ ಇರ್ಲಿಲ್ಲ ಫ್ರೆಂಡ್ಸ್ ಇತ್ತೀಚೆಗೆ ನನ್ ಜುಟ್ಟು ಹೆಂಗೋ ಐತೆ ನೋಡಿದಿರ ತಾನೆ ನೀವು 2 ವರ್ಷದಿಂದ ಒಂದ್ 2 ರಿಬ್ಬನ್ ತಗೊಂಡಿದ್ದೆ ಇಷ್ಟೊತ್ತವರೆಗೂ ಬಾಳಕೆ ಬರ್ಸ್ದೆ ಮೊನ್ನೆ ಎಲ್ಲ ಹೀಗೋಗಿತ್ತು ಬಿಸಾಕ್ದೆ ಬ್ರಷ್ ಡ್ರೆಸ್ ಮ್ಯಾಚಿಂಗ್ ಕ್ಲಿಪ್ಪು ಈ ಕ್ಲಿಪ್ಪು ನಾನು ತಕೊಳ್ತೀನಿ ಫ್ರೆಂಡ್ಸ್ ಬಾಳಕೆ ಬರಲ್ಲ ಯಾಕಂದ್ರೆ ಹಾಕೊಂಡು ಟಬಕ್ ಅಂತ ಅಲ್ಲಿ ಹೊರ್ಕೋತೀನಿ ಶಿವತ್ರ ಡಮಾರ್ ಅಂತ ಹೊಡೆದೋಗ್ತಿದೆ ರಿಬನ್ ಈ ರಿಬನ್ ಜುಲ್ಜುಲ್ಲಿ ಕೋಳಿ ಮರಿ ರಿಬನ್ ಇದು ಚೆನ್ನಾಗೈತೆ 2 ವರ್ಷ ಆರಾಮಾಗಿ ಬಳಕೆ ಬರ್ತಿದೆ ರಿಬನ್ಸ್ ಹೊಸ ಬ್ರಷ್ ಅಪ್ಪಿ ನಮ್ದು ಹಳೆ ಬ್ರಷ್ ಏನಾಯ್ತು ಈ ಬ್ರಷ್ ತರೋದು ಹೋಗಿ ಯಾವ್ದೋ ಬ್ರಷ್ ತಂದಿದ್ದೀನಿ ಗೊತ್ತಾಗದೆ ತಾನೇ ಅದು ಬಟ್ಟೆ ತಿಕ್ಕಕ್ಕೆ ಇದು ಬಚ್ಚಲ್ ತಿಕ್ಕಕ್ಕೆ ಮತ್ತೆ ಬಕೆಟ್ ತಿಕ್ಕಕ್ಕೆ ನೀಟಾಗೈತೆ ಅದಕ್ಕೆ ಅದು ಇರ್ಲಿ ಇದು ಇರ್ಲಿ ದೇವಸ್ಥಾನದಿಂದ ಬಂದಮೇಲೆ ಯಾರಪ್ಪ ಅಡುಗೆ ಮಾಡ್ತಾರೆ ಅನ್ನಿಸ್ತಾ ಇತ್ತು ಹಂಗಂತ ಹೊರಗಡೆನೂ ತಂದು ತಿನ್ನೋಕ್ಕಾಗಲ್ಲ ಹಂಗಾಗಿ ಒಂದು ಕುಕ್ಕರ್ ಇಟ್ಕೊಂಡು ತೊಗರಿಬೇಳೆ ಸ್ವಲ್ಪ ತೊಳೆದಾಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಗೋರಿಕಾಯಿ ಆಲೂಗಡ್ಡೆ ಸ್ವಲ್ಪ ಉಸ್ತಿಕಾಯಿ ಅಂದರೆ ಸುಂಡೆಕಾಯಿ ಇವೆಲ್ಲ ಹಾಕ್ಕೊಂಡೆ ನನ್ನ ಫೇವ್ರೇಟ್ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಇವೆಲ್ಲ ಮುಳುಗೋಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಸಾಂಬಾರು ಪುಡಿ 2 ಸ್ಪೂನಷ್ಟು ಹಾಕ್ಕೊಂಡು ಇದು ಲಾಸ್ಟಲ್ಲಿ ಒಗ್ಗರಣೆ ಹಾಕಲ್ಲ ನಾನು ಹಂಗಾಗಿ ಮೊದಲಿಗೇನೆ ಸಾಂಬಾರು ಎಣ್ಣೆನೂ ಹಾಕ್ಕೊಳ್ತಾ ಇದ್ದೀನಿ ಇದು ದಿಢೀರ್ ಸಾಂಬಾರು ನಂಗೆ ತೀರಾ ಅಡುಗೆ ಮಾಡೋಕ್ಕಾಗೋದೇ ಇಲ್ಲ ಅನ್ನೋ ಟೈಮಲ್ಲಿ ನಾನು ಈ ಥರ ಮಾಡ್ಕೊಳ್ತೀನಿ ಏನೇ ಸಾಂಬಾರಾಗಲಿ ಈ ಥರ ಮಾಡ್ಕೊಂಡ್ರೆ ಸೂಪರಾಗಿರುತ್ತೆ ಇದು ಹಳ್ಳಿ ಕಡೆ ಜಾಸ್ತಿ ಫಾಲೋ ಮಾಡ್ತಾರೆ ಒಲೆ ಮೇಲೆ ಬೇಯಿಸಿದ್ರೆ ಇನ್ನೂ ಸೂಪರಾಗಿ ಸ್ಮೆಲ್ ಬರ್ತಾಯಿತ್ತು ಯಾರಿಗಾದ್ರೂ ಹೆಣ್ಮಕ್ಳಿಗೆ ಅಡುಗೆ ಮಾಡೋದು ಕಷ್ಟ ಅಂದರೆ ಏನೇ ಸಾಂಬಾರಾಗಲಿ ಬೇಳೆ ಸಾಂಬಾರು ರಸಮ್ ಏನೇ ಆಗಲಿ ಈ ಥರ ಎಲ್ಲ ಐಟಮ್ಸ್ ಹಾಕಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ಈ ಥರ ಮಸ್ತ್ ಬಿಡಿ ಸೂಪರಾಗಿರುತ್ತೆ ಇಷ್ಟನಪ್ಪ ನಿಂಗೆ ಸಾರು ನೋಡಿ ಫ್ರೆಂಡ್ಸ್ ಈ ಥರ ಆಗೈತೆ ಗಟ್ಟಿಗೆ ಮಾಡ್ಕೊಂಡಿದ್ದೀವಿ ಒಂದು ಟೈಮ್ಗೆ ಅಂತ ಅಯ್ಯಯ್ಯ ಇನ್ಮೇಲೆ ಬಿಸಿ ಮುಟ್ತೀಯಾ ಎಷ್ಟು ಸಲ ಹೇಳ್ತೀನಿ ಬಿಸಿ ಬಿಸಿ ಊಟ ಕೊಟ್ಟಾಗ ನೀನ್ ನೋಡ್ಕೊಂಡ್ ತಿನ್ನು ಅಂತ ಸಾರ್ ಹೆಂಗೈತಪ್ಪ ಮುದ್ದೆ ಮಾಡಕ್ ಆಗ್ಲಿಲ್ಲಪ್ಪ ಜಾಸ್ತಿ ಕೈ ನೋಡ್ಕೊಂಡ್ಬಿಡ್ತು ಎಲ್ಲಿ ತಿಪ್ಪು ಕೊಡಕ್ ಕರಿತಿ ಅಂದ್ರೆ ನೀನ್ ಬರೋದೇ ಇಲ್ಲ ಇದು ನನ್ನ ಫೇವ್ರೇಟ್ ಸಾಂಬಾರು ನೆನ್ನೆ ಎಷ್ಟೊತ್ತಲ್ಲ ಕಬಾಬ್ ಮಾಡ್ತಿದ್ವಿ ವಾವ್ ಕಬಾಬ್ ನೆನ್ಸ್ಕೊಂಡ್ ತಿನ್ನಪ್ಪಿ ಹೊಟ್ಟೆ ತುಂಬಾ ತಿನ್ಬೋದು ನಿಜಾಪಿ ಮುದ್ದೆ ಇದ್ರೆ ಸೂಪರ್ ಇರ್ತಿತ್ತು ಅನ್ನಕ್ಕೂ ಸೂಪರ್ ಐತೆ ಈ ತರ ಟೇಸ್ಟ್ ಸಾಂಬಾರ್ ಎಲ್ಲ ಸಿಗಲ್ಲ ಈಗ ವಿಶಿಂಗ್ ಟೈಮ್ ಅಚ್ಚಲು ಅಂದ್ರೆ ಯಾವ ಊರಪ್ಪಿ ನಿಮ್ಮೂರ ಹತ್ರ ಎಲ್ಲ ಆಯ್ತಾ ಗ್ಯಾಪ್ಸ್ಕೋ ನಿಮಿಷ ನಿದ್ದೆ ಓಡೋಗ್ಬೇಕಂದ್ರೆ ಗ್ಯಾಪ್ಸ್ಕೋ ನಿದ್ದೆ ಮಾಡ್ತಿದ್ ಚೆನ್ನಾಗಿ ಎಬ್ಬರಿಸ್ಬಿಟ್ಟು ವಿಶ್ ಮಾಡಿಸ್ತಾ ಇದ್ದೀರಿ ಕನಕಪುರದ ಹತ್ರ ಬರ್ತೈತೆ ಅಚ್ಚಲು ಅಂತ ಆ ಊರವರು ಚೇತನ್ ಅವ್ರದ್ದು 30ನೇ ತಾರೀಕು ಬರ್ತಡೆ ಅಂತೆ ಶಾಪಿ ಬರ್ತಡೆ ಅಣ್ಣ ವರ್ಷಾ ಪವನ್ ಹಾಯ್ ದೀಪ್ತಿ ಹಾಯ್ ಚಾರ್ವಿ ಅಗತ್ಯ ಹಾಯ್
ಭೂಮಿಕಾ ದೀಪು ಕುಮಾರ್ ಅವ್ರದ್ದು ಆನಿವರ್ಸರಿ ನಾಳೆ. ಹ್ಯಾಪಿ ಆನಿವರ್ಸರಿ. ಅಂದ್ರೆ ಅವ್ರ ಜೀವನ ಪೂರ್ತಿ ಆಕಳಿಸ್ಕೊಂಡಿರ್ಲಿ ಅಂತ ನಪ್ಪಿ. ಜನನಿ 2ನೇ ವರ್ಷ ಕಂಪ್ಲೀಟ್. ಹ್ಯಾಪಿ ಬರ್ತಡೇ ಜನನಿ. ಹ್ಯಾಪಿ ಬರ್ತಡೇ. ಶೋಭಕ್ಕ ಹಾಯ್. ಹಾಯ್. ರಿಷಿಕ್ ಗೌಡ 29ಕ್ಕೆ ಬರ್ತಡೇ ಇವತ್ತು. ಸಾರಿ ಫಾರ್ ಲೇಟ್. ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ ಮಗ. ಪೂರ್ವಿ ಬರ್ತಡೇ. ಹ್ಯಾಪಿ ಬರ್ತಡೇ. ರೇಖಾ ಸಿಸ್ಟರ್ ಹಾಯ್. ಹಾಯ್. ನೇತ್ರ ಅವ್ರದ್ದು 30ಕ್ಕೆ ಬರ್ತಡೇ. ಹ್ಯಾಪಿ ಬರ್ತಡೇ. ಆಶಾ ಸಂತೋಷ್ ಅವ್ರದ್ದು 30ಕ್ಕೆ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಶ್ರೀ ಹಾಯ್. ಹಾಯ್. ಚಂದನ್ ಅವ್ರದ್ದು ಶನಿವಾರ ಬರ್ತಡೇ ಇವತ್ತು. ಹ್ಯಾಪಿ ಬರ್ತಡೇ. ಸಾರಿ ಲೇಟ್ ವಿಶಸ್ ಮಗ, ಮಗು ಅದು. ಧನ್ವಿನ್ ಸೇಜಲ್ ಹಾಯ್. ಹಾಯ್. ಚಂದು ಕನಕ ಹಾಯ್. ಹಾಯ್. ಆಕಳಿಸ್ಕೊಂಡು ವಿಶ್ ಮಾಡಿದ್ವಿ. ಎಲ್ಲರೂ ಜೀವನ ಪೂರ್ತಿ ಆಕಳಿಸ್ಕೊಂಡಿರ್ಲಿ ಅಂತ ನಪ್ಪಿ. ಸಾರಿ ಫ್ರೆಂಡ್ಸ್, ಎಂಡೋಗೆ ಯಾರೆಲ್ಲ ವಿಡಿಯೋ ನೋಡಿದ್ರ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಫ್ರೆಂಡ್ಸ್, ಹ್ಯಾಪಿ ವೀಕೆಂಡ್. ಬಾಯ್.